ಓಂ ಶಾಂತಿ. ಓಂ ಶಾಂತಿ. ಶುಭೋದಯಂ. 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 ವಿಶೇಷವಾಗಿ ಬಾಬ್ದಾದಾರವರು ನಿನ್ನೆ ಮತ್ತು ಇವತ್ತು ದೃಷ್ಟಿಯ ಬಗ್ಗೆ ಮಾತಾಡ್ತಾ ಇದ್ರು. ವಿಶ್ವದಲ್ಲಿ ಭಗವಂತನ ಪ್ರತ್ಯಕ್ಷತೆ, ವಿಶ್ವ ಪರಿವರ್ತನೆ, ಸ್ವರ್ಗದ ಸ್ಥಾಪನೆ, ಶಕ್ತಿಯ ಪ್ರವಾಹ, ಇದೆಲ್ಲನೂ ಕೂಡ ದೃಷ್ಟಿಯ ಮೂಲಕನೇ ಆಗತ್ತೆ ಹೆಚ್ಚಿನದಾಗಿ. ಆ ಶಕ್ತಿ ಹೆಚ್ಚಾದಾಗ ಶರೀರದ ಮೂಲಕನೂ ಕೂಡ ಪ್ರವಾಹ ಆಗುವಂಥ ಅನುಭವ ನಿಮ್ಗೆ ಆಗಬಹುದು. ಆದರೆ ಆರಂಭದಲ್ಲಿ ಆ ಶಕ್ತಿ ಹೇಳುವಂಥದ್ದು ಕಣ್ಣಿನ ಮೂಲಕ ಪ್ರವಾಹ ಆಗುವಂಥದ್ದು ನಿಮಿತ್ತ ಆತ್ಮಗಳಿಗೆ ಗೊತ್ತಾಗ್ತದೆ. ನಿನ್ನೆ ನಾವು ಯೋಗವನ್ನು ಮಾಡಬೇಕಾದರೆ ಹೇಗೆ ದೃಷ್ಟಿಯನ್ನು ತೆಗೆದುಕೊಳ್ಬೇಕು ಅಂತ ಬಿಟ್ಟು ನಾವು ಚರ್ಚೆಯನ್ನು ಮಾಡ್ತೀವಿ. ಇವತ್ತು ಅದರ ಮುಂದುವರಿದಂಥ ಭಾಗ. ಆದ್ಮೇಲೆ ದೃಷ್ಟಿ ಏನಾಗತ್ತೆ, ಪಾಸಿಟಿವ್ ಅಲ್ಲಿ ಇದ್ದಾಗ ಪಾಸಿಟಿವ್ ದೃಷ್ಟಿ ಮ್ಯಾಚ್ ಆಗ್ತದೆ. ಪಾಸಿಟಿವ್ ನೆಗೆಟಿವ್ ದೃಷ್ಟಿ ಇದ್ದಾಗ ಅಪೋಸಿಷನ್ ಆಗ್ಬಿಡ್ತದೆ. ಅವಾಗ ನಾವು ರಿಸೀವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅನ್ನು ಹೇಳ್ತೇನೆ. ಇವತ್ತಿನ ಕ್ಲಾಸಲ್ಲಿ ಪಾರ್ವತಕ್ಕವರು ತಮ್ಮ ಅನುಭವವನ್ನು ಹೇಳಿದರು. ಸರಿನಾ? ನಾನು ಬೆಂಗಳೂರಿನಲ್ಲಿ ಇದ್ದಾಗ ದೊಡ್ಡಕನ್ನೆಯಲ್ಲಿ ಇರ್ತಿದ್ದೆ, ಸರ್ಜಾಪುರದಲ್ಲಿ. ಅಲ್ಲಿ ಪಾರ್ವತಕ್ಕವರ ಒಂದು ಶಾಪ್ ಇದೆ. ಅಣ್ಣವ್ರು ವೆಂಕಟೇಶನವ್ರು ಒಂದ್ಸಲ ಏನು ಹೇಳಿದ್ರು, ಅಣ್ಣವ್ರೆ ಒಬ್ರಿಗೆ ಕಳಿಸ್ತೇನೆ, ಅವ್ರಿಗೆ ಕೋರ್ಸ್ ಕೊಡಿ ಅಂತಂದ್ರು. ನಾನು ಹೇಳಿದೆ ಸರಿ, ಅವ್ರಿಗೆ ಸೇವಾ ಕೇಂದ್ರ ಕಳಿಸ್ಕೊಡಿ, ಮನೆಗೆ ಬೇಡ ಅಂತಂದೆ. ಭಾನುವಾರ ಕೈಕೊಂಡಳ್ಳಿಲಿ ಅವಾಗ ಸೇವಾ ಕೇಂದ್ರ ಇತ್ತು. ಭಾನುವಾರದಲ್ಲಿ ಅವ್ರು ಕಳಿಸ್ಕೊಟ್ರು. ಕೆಳಗಡೆ ಕ್ಲಾಸ್ ನಡೀತಾ ಇತ್ತು, ಮೇಲ್ಗಡೆಗೆ ಕೋರ್ಸ್ ಕೊಟ್ಟಿದ್ದಾಯ್ತು. ಕೋರ್ಸ್ ಕೊಟ್ಟಾದ್ಮೇಲೆ ಆ ವ್ಯಕ್ತಿಗೆ ಅವ್ರು ಸ್ವಲ್ಪ ತುಂಬ ಡ್ರಿಂಕ್ಸ್ ಮಾಡ್ತಾರೆ. ಆ ವ್ಯಕ್ತಿ ಗುಣ ಒಳ್ಳೆಯದಂತೆ ತುಂಬ ಡ್ರಿಂಕ್ಸ್ ಮಾಡ್ತಾರೆ. ಸ್ವಲ್ಪ ಅವರಲ್ಲಿ ಪರಿವರ್ತನೆ ಆಗಲಿ ಅಂತ ಅಣ್ಣವರು ಕಳಿಸ್ಕೊಟ್ಟಿದ್ರು. ದೃಷ್ಟಿ ಕೊಟ್ಟಾಗ ಏನಾಯ್ತು, ಅವರು ಸರಿಯಾಗಿ ದೃಷ್ಟಿ ತಗೊಂಡಿಲ್ಲ. ಕೆಲವೊಂದು ಸೆಕೆಂಡ್ ಮಾತ್ರ ತಗೊಂಡ್ರು, ಆಮೇಲೆ ದೃಷ್ಟಿ ತಗೊಂಡಿಲ್ಲ. ನಾನೇನು ಮಾತಾಡಿಲ್ಲ. ನೆಕ್ಸ್ಟ್ ಡೇ ಅಣ್ಣವ್ರಿಗೆ ಕೇಳಿದೆ, ಅಣ್ಣವ್ರೆ ಏನಾಯ್ತು, ಜ್ಞಾನ ಅರ್ಥ ಆಯ್ತಂತ, ದೃಷ್ಟಿ ತಗೊಂಡಾಗ ಏನಾಯ್ತಂತ. ಅಣ್ಣವ್ರೆ ಅವ್ರಿಗೆ ದೃಷ್ಟಿ ತಗೊಂಡಾಗ ತುಂಬಾ ಭಯ ಆಯ್ತಂತೆ. ಯಾಕಣ್ಣವ್ರು ಹೇಗಾಯ್ತು ಅಂತ ಕೇಳಿದ್ರು. ಈಶ್ವರನ ಶಕ್ತಿ ಅಲ್ವಾ ಅಂತ ನಾನು ಹೇಳಿದೆ. ಇಲ್ಲಿ ಪಾಸಿಟಿವ್ ಎನರ್ಜಿ ಹೋಗ್ತಾ ಇರ್ತದೆ, ಅವರು ವಿಕಾರದಲ್ಲಿರ್ತಾರೆ, ನೆಗೆಟಿವ್ ಎನರ್ಜಿಲಿ ಇರ್ತಾರೆ. ಅವಾಗ ಏನಾಗ್ತದೆ, ಅವರಿಗೆ ಭಯ ಆಗತ್ತೆ. ಅವಾಗ ದೃಷ್ಟಿ ತಗೊಳ್ಲಿಕ್ಕೆ ಆಗೋದಿಲ್ಲ. ನೋಡಿ, ನೀವೇನು ಸುಳ್ಳು ಹೇಳಿರ್ತೀರ, ಹೋಮ್ವರ್ಕ್ ಮಾಡ್ಕೊಂಡು ಬಂದಿರೋದಿಲ್ಲ, ಎದುರುಗಡೆ ಟೀಚರ್ ಇದ್ದಾಗ ಏನಾಗತ್ತೆ, ಭಯ ಆಗ್ತೈತಿ. ಆಗತ್ತಲ್ವಾ? ಎಷ್ಟೊಂದು ಮಜಾ ಹೇಳ್ತೇನೆ ಕೇಳಿ. ನಿಮ್ಮ ಮನೆಯವರು ಸ್ನಾನಕ್ಕೆ ಹೋಗಿರ್ತಾರೆ, ನಿಮ್ಗೆ 500 ರೂಪಾಯಿ ಬೇಕು. ಕೇಳಿದ್ರೆ ಮನೆಯವ್ರು ಕೊಡಲ್ಲ, ನಿಮ್ಗೆ ಗೊತ್ತು ವಿಷಯ ಏನು ಅಂತ ಬಿಟ್ಟು, ಸರಿನಾ? ಆವಾಗ ಏನ್ ಮಾಡ್ತೀರಿ, ಅವರು ಸ್ನಾನಕ್ಕೆ ಹೋದಾಗ ಅವರ ಪರ್ಸಿಂದ ತುಂಬಾ ಒಳ್ಳೆ ಬುದ್ಧಿಯಿಂದ 500 ರೂಪಾಯಿ ತೆಗೆದು ಬಿಡ್ತೀರ. ಅಲ್ಲಿ ನೀವು ತೆಗಿತೀರಿ ಅಂತಲ್ಲ, ನಿಮ್ಮಂಥವ್ರು ಅಂದ್ರೆ ಮೊದಲು ಮಾಡಿರಬಹುದು, ಸರಿನಾ? ಸರಿ, ಅವರು ಬಂದ್ರು, ಡ್ರೆಸ್ ಹಾಕೊಂಡ್ರು, ತಿಂಡಿ ತಿನ್ಲಿ ಕುಂತಿದ್ದಾರೆ. ಊರಿಗೆ ಗೊತ್ತಿಲ್ಲ ನೀವು 500 ರೂಪಾಯಿ ತೆಗೆದಿರೋದು. ನಿಮ್ಗೇನು ಅನ್ಸತ್ತೆ, ಯಾವಾಗ್ಲೂ ಇವ್ರು ಹಿಂಗೆ ನೋಡ್ತಿರ್ಲಿಲ್ಲ, ನೋಡ್ತಾ ಇರೋದು ನೋಡಿದ್ರೆ ಇವ್ರಾಗ 500 ರೂಪಾಯಿ ತೆಗೆದ್ರು ಗೊತ್ತಾಗಿರ್ಬೇಕು ಅಂತ ನಿಮ್ಮ ಮನಸ್ಸನ್ನ ಏನಾಗ್ತಾ ಹೋಗ್ತದೆ, ಫೀಲಿಂಗ್ ಆಗ್ತಾ ಇರ್ತದೆ. ಯಾಕಂದ್ರೆ ನೀವು ತಪ್ಪು ಮಾಡಿದ್ದೀರಲ್ಲ, ಅವ್ರಿಗೆ ವಿಷಯನೇ ಗೊತ್ತಿಲ್ಲ. ಅದು ನೀವು ತಪ್ಪು ಮಾಡಿರೋದಕ್ಕೆ ಅವರ ದೃಷ್ಟಿಯಿಂದ ಆ ಒಂದು ಕ್ರೋಧದ ಭಾವನೆ ಬರ್ತಾ ಇದೆ ಅಂತ ಫೀಲಿಂಗ್ ಮಾಡ್ತಾರೆ. ಸರಿ, ಅವ್ರು ಆಫೀಸಿಗೆ ಹೋಗ್ತಾರೆ, ಮಧ್ಯಾಹ್ನ ಮನೆಗೆ ಬರ್ತಾರೆ ಊಟಕ್ಕೆ. ಆವಾಗಲೂ ಅವ್ರಿಗೆ ಗೊತ್ತಿಲ್ಲ 500 ರೂಪಾಯಿ ನೀವು ತೆಗ್ದಿರೋದು. ಊಟಕ್ಕೆ ಕುಂತಾಗ ಅವ್ರು ನೋಡಿದಾಗ, ವ್ಯಾಪಾರ ಇವ್ರು ಹಿಂಗೆ ನೋಡ್ತಿರ್ಲಿಲ್ವಲ್ಲ, ಇವ್ರಿಗೆ ಗೊತ್ತಾಗಿರ್ಬೇಕು ಅಂತ ಬಿಟ್ಟು ಏನಾಗತ್ತೆ, ನಿಮ್ಮ ಮನಸ್ಸಿನಲ್ಲಿ ಆಂತರಿಕ ದೃಷ್ಟಿ ಅನ್ನ ಚೇಂಜ್ ಮಾಡ್ತೀರಾ. ಆವಾಗ ಆ ಏನು ತಪ್ಪಿದೆಯಲ್ಲ, ಕಳ್ಳತನ ಮಾಡಿದಿರಲ್ಲ, ಆ ಫೀಲಿಂಗ್ ನಮ್ಗಾಗತ್ತೆ ಆತ್ಮೀಯರೇ. ಎದುರುಗಡೆಯವರು ಗೊತ್ತಿಲ್ದಿದ್ರೂ ಕೂಡ ಆಗತ್ತೆ. ಅದಕ್ಕಾಗಿ ದೃಷ್ಟಿಯಿಂದ ಸೃಷ್ಟಿ ಪರಿವರ್ತನ್ ಅಂತ ಹೇಳ್ತಾರೆ ಬಾಬಾ. ನಮ್ಮ ಮನಸ್ಸಿನ ಭಾವದಲ್ಲಿ ಮಾನಸಿಕವಾಗಿ, ಅಯ್ಯೋ ಅವ್ರು ಹಂಗೆ ಹೇಳಿದ್ರೇನು, ಇವ್ರು ಹೀಗೆ ಹೇಳಿದ್ರೇನು,
ಬಾಬಾ ಕೆಲವೊಂದ್ಸಲ ಮುರಳಿಲಿ ಹೇಳ್ತಾ ಇರ್ತಾರೆ. ಅವಾಗ ನಾವೇನ್ ಮಾಡ್ತೀವಿ, ಓಕೆ ಬಾಬಾ ಹೇಳಿದಾಗ ನಾವು ಅಕ್ಸೆಪ್ಟ್ ಮಾಡ್ಬಿಡ್ತೀವಿ. ಅಯ್ಯೋ ನಿಮಿತ್ತ ಟೀಚರ್ ನಮಗೋಸ್ಕರನೇ ಹೇಳ್ತಾ ಇದಾರೇನೋ, ಬೇಕಂತಾನೆ ಹೇಳ್ತಾ ಇದಾರೇನೋ. ಯಾಕೆ ಹೇಳಿ? ನಮ್ಮ ಮನಸ್ಸಲ್ಲಿ ಆ ತಪ್ಪಿನ ಭಾವ ಇರ್ತದಲ್ವಾ, ಅದಕ್ಕಾಗಿ ನಮ್ಗೆ ಆ ರೀತಿ ಫೀಲಿಂಗ್ ಆಗ್ತಾ ಇರ್ತದೆ ಆತ್ಮೀಯರೇ. ಅದಕ್ಕಾಗಿ ಎದುರುಗಡೆಯವರ ಮನೋಸ್ಥಿತಿ ಹೇಗೆ ಇದ್ರೂ ಕೂಡ ನಮ್ಮ ದೃಷ್ಟಿಕೋನ ಹೇಳುವಂಥದ್ದು ನಮ್ಮ ಜೀವನದ ಮೇಲೆ, ದೃಷ್ಟಿಯ ಮೇಲೆ ಅವಲಂಬಿತ ಆಗಿರ್ತದೆ. ಈಗ ವಿಶೇಷವಾಗಿ ರಾಜಯೋಗದ ವಿಷಯಕ್ಕೆ ಬರೋಣ. ಈ ಸಮಯದಲ್ಲಿ ನಾನು ಯಾವ ರೀತಿಯಲ್ಲಿ ದೃಷ್ಟಿನ ಇಟ್ಕೊಳ್ಬೇಕು? ನಾನು ನಿನ್ನೆ ಬಾಬನ ಹತ್ರ ಕೇಳಿದೆ, ಬಾಬಾ ಸೆಕೆಂಡ್ ಪಾರ್ಟ್ ಮಾಡ್ಬೇಕಂತೆ ದೃಷ್ಟಿ ಬಗ್ಗೆ, ಏನು ವಿಷಯ ಹೇಳೋದು ಅಂತ. ಇಷ್ಟ ವಿಷಯ ಬೇಕಲ್ವಾ? ನಿನ್ನೆ ಹೇಳೋದು ರಿಪಿಟೇಷನ್ ಮಾಡುವಂಗಿಲ್ವಲ್ಲ. ಈಗ ಯೋಗ ಮಾಡ್ಲಿಕ್ಕೆ ಕುತ್ಕೊಂಡಾಗ ಬಾಬಾ ಕೊಟ್ಟು ಸಬ್ಜೆಕ್ಟ್ ಏನ್ ಮಾಡ್ಬೇಕು ಅಂತ. ಹಾಗೆ ಬಾಬನಿಗೆ ಎಷ್ಟು ಥ್ಯಾಂಕ್ಸ್ ಅಂತಂದ್ರೆ, ಜ್ಞಾನವನ್ನು ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ. ಬಾಬಾ ಹೇಳ್ತಿದ್ದಾರೆ, ಮನುಷ್ಯ ಆತ್ಮರ್ದು 3 ದೃಷ್ಟಿ ಇರ್ತದೆ ಕರ್ಮವನ್ನ ಮಾಡುವಂತ ಸಮಯದಲ್ಲಿ. ಮೊದಲೇದು ಶರೀರದ ದೃಷ್ಟಿ, ಶರೀರದ ಕಣ್ಣು, ಚರ್ಮದ ಕಣ್ಣು. ಯಾವಾಗ ನನ್ನನ್ನು ನಾನು ಶರೀರ ಅಂತ ತಿಳಿದುಕೊಂಡಾಗ, ನಾನು ಏನಂತ ತಿಳ್ಕೊಂಡಿರ್ತೇನೆ? ಶರೀರ ಅಂತ ತಿಳ್ಕೊಂಡಿದ್ದಾಗ ನಾವೇನ್ ಮಾಡ್ತೀವಿ? ಈ ಕಣ್ಣು ನೋಡ್ತಾ ಇದೆ, ಹೌದಾ? ಆತ್ಮಜ್ಞಾನ ಸಿಗುವಂತ ಮೊದಲು ನಮ್ಮನ್ನ ನಾವೇನಂತ ತಿಳ್ಕೊಂಡಿದ್ವಿ? ಶರೀರ. ಅವಾಗ ಹೆಂಗ್ ನೋಡ್ತಾ ಇದ್ವಿ? ಶರೀರದ ಕಣ್ಣಿಂದಲೇ ಕಣ್ಣಿಂದ. ಯಾರನ್ನ ನೋಡ್ತಿದ್ವಿ? ವ್ಯಕ್ತಿಗಳನ್ನ, ವಸ್ತುಗಳನ್ನ. ಶರೀರವನ್ನ ನೋಡ್ತಿದ್ವಿ. ಶರೀರದ ಕಣ್ಣಿಗೆ ಬೇಕಾಗಿರೋದು ಆಕಾರವನ್ನು ನೋಡ್ತಾ ಇದ್ವಿ, ಬಣ್ಣವನ್ನ ನೋಡ್ತಾ ಇದ್ವಿ. ಶರೀರ ಸುಂದರವಾಗಿರ್ಬೇಕು, ಬಿಲ್ಡಿಂಗ್ ಬೇಕು, ಸೋಫಾ ಬೇಕು, ಊರ್ ಸುತ್ತಬೇಕು, ಸೀನರಿ ಬೇಕು, ಸೂರ್ಯಾಸ್ತ ಬೇಕು, ಸೂರ್ಯೋದಯ ಬೇಕು. ಅಂದ್ರೆ ಈ ಸ್ಥೂಲ ಕಣ್ಣು ಏನು ನೋಡತ್ತಲ್ವಾ, ನೋ ಡೌಟ್ ಆತ್ಮ ಮತ್ತು ಮನಸ್ಸು ಬೇಕು. ಅದಕ್ಕೆ ಬೇಕಾಗಿರೋದನ್ನ ನಾವು ಮಾಡ್ತಾ ಹೋದ್ವಿ. ಓಕೆ, ಈ ರೀತಿ ಸ್ಥೂಲ ಕಣ್ಣಿನಿಂದ ನೀವು ಪ್ರಪಂಚವನ್ನು ನೋಡಿದಾಗ, ನಿಮ್ಮನ್ನು ನೀವು ಶರೀರ ಅಂತ ತಿಳ್ಕೊಂಡಾಗ, ಅದು ಸರಿನೋ ತಪ್ಪು? ತಪ್ಪು. ಓಕೆ, ಆ ಕರ್ಮದ ಫಲ ಏನಾಗ್ತದೆ? ಏನಾಗ್ತದೆ? ವಿಕರ್ಮ ಆಗ್ತದೆ. ಏನಾಗ್ತದೆ? ವಿಕರ್ಮ. ಅಲ್ವಾ? ನಾವು ಶರೀರದ ಕಣ್ಣಿಂದ ನೋಡಿದಾಗ ಏನಾಗತ್ತೆ ಗೊತ್ತಾ? ಅಯ್ಯೋ ನಾ ಬಾಬನ ಮಕ್ಕಳಾಗಿದೆಯಪ್ಪ, ನಮ್ಗೆ ಸ್ವಂತ ಮನೆ ಬೇಕು. ಯಾವ ಕಣ್ಣಿಂದ ನೋಡಿದ್ರಿ? ಶರೀರದ ಕಣ್ಣು, ಸ್ಥೂಲ ಕಣ್ಣು. ಹೌದು. ನನ್ನ ಮಗನಿಗೆ ಜಾಬ್ ಸಿಗಬೇಕು, ಯಾವ ಕಣ್ಣಿಂದ ನೋಡಿದ್ರಿ? ಅವೆಲ್ಲ ಶರೀರದ ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ಯಾವ ಕಣ್ಣಿಂದ ನೋಡಿದ್ರಿ? ಸ್ಥೂಲ ಕಣ್ಣಿಂದಲೇ. ನಾನು ಸಿಂಹಾಸನದಲ್ಲಿ ಕುತ್ಕೊಳ್ಬೇಕು, ಯಾವ ಕಣ್ಣಿಂದ ನೋಡಿದ್ರಿ? ಅದು ಅಷ್ಟೇ, ಆತ್ಮಿಕ ಕಣ್ಣು. ಅಂದ್ರೆ ಶರೀರದ ಕಣ್ಣಿಂದ. ಇಚ್ಛೆಗಳು ಕೂಡ ಅದೇ ಉದ್ಭವ ಆಯ್ತು. ಭಲೆ ರಾಜಯೋಗ ಮಾಡ್ತಿದ್ದೀರಿ, ಸಾಧನೆ ಮಾಡ್ತಾ ಇದ್ದೀರಿ, ತ್ಯಾಗ ಮಾಡ್ತಿದ್ದೀರಾ, ಸೇವೆ ಮಾಡ್ತಾ ಇದ್ದೀರಾ, ತಪಸ್ಸು ಮಾಡ್ತಾ ಇದ್ದೀರಾ. ಆದರೆ ಸೇವೆಯ ಫಲವನ್ನ ಶರೀರದ ಕಣ್ಣಿನ ಮೂಲಕ ಇರುವಂತ ಸಾಧನೆಗಳಿಗೋಸ್ಕರ ಉಪಯೋಗ ಮಾಡ್ತಾ ಇದ್ದೀರಾ. ಸರಿ ಆಯ್ತು ತಪ್ಪಾಯ್ತು? ತಪ್ಪಾಯ್ತು. ಆವಾಗ ನಿರೀಕ್ಷಿತವಾದಂತ ರಾಜಯೋಗದ ಫಲ ನಮಗೆ ಸಿಗೋದಿಲ್ಲ. ಮಾಯೆ ಅಲ್ಲೇ ಏಟ್ಕೊಡತ್ತೆ. ಏನು ಸೇವೆಯನ್ನ ಮಾಡಿದಿರಿ, ಆಶೀರ್ವಾದ ಸಿಕ್ಕಿದೆ, ಸ್ಥೂಲವಾಗಿ ಪರಿವರ್ತನೆ ಮಾಡಿಬಿಡ್ತೀರಾ. ಆಗ ಬಾಬಾ ಏನ್ ಹೇಳ್ತಾರೆ? ಸ್ಥೂಲವಾಗಿ ನಿಮ್ಮ ಹತ್ರ ಏನು ಆಸ್ತಿ ಇದೆ, ಇದೆಲ್ಲ ಮಕ್ಕಳೇ ನಿಮ್ಮ ಎದುರುಗಡೆಗೆ ವಿನಾಶವಾಗತ್ತೆ. ಆವಾಗ ದುಃಖ ಪಡಬೇಕಾಗ್ತದೆ. ಆ ಸಮಯದಲ್ಲಿ ನಿಮ್ಮ ಹತ್ರ ಆಂತರಿಕವಾಗಿ, ಮಾನಸಿಕವಾಗಿ, ಸೂಕ್ಷ್ಮವಾಗಿ ನಿಮ್ಮ ಹತ್ರ ಏನಾದ್ರು ಇರುತ್ತೋ ಇರಲ್ವೋ? ಇರೋದಿಲ್ಲ. ಏನೂ ಇರಲ್ಲ. ಸ್ಥೂಲವಾಗೆಲ್ಲ ಕನ್ವರ್ಷನ್ ಮಾಡಿ ಇಟ್ಬಿಟ್ಟಿದ್ದೀರಾ. ಅಂದ್ರೆ ಇದನ್ನ ನಾವು ಹೆಚ್ಚಿನ ಜನ ಮಾಡ್ತಾ ಇದೀವಿ. ಈಶ್ವರಿ ವಿಶ್ವವಿದ್ಯಾಲಯ ತುಂಬಾ ಜನ ಮಾಡ್ತಾ ಇರುವಂತದ್ದು ಈ ಕೆಲಸ. ರಾಜಯೋಗವನ್ನ ಸ್ಥೂಲ ರೂಪದಲ್ಲಿ ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ನೋಡ್ರಿ. ನಾನು ಬಾಬನ್ ಮಗು ಆದ್ಮೇಲೆ ಅಣ್ಣವ್ರು ಎಷ್ಟು ಚೇಂಜ್ ಆಯ್ತು ಗೊತ್ತಾ? ನಾವು ಬಾಡಿಗೆ ಮನೇಲಿ ಇದ್ವಿ, ಸ್ವಂತ ಮನೆ ಆಯ್ತು. ನನ್ನ ಮಗಳಿಗೆ ಮದ್ವೆ ಆಗ್ಬಿಡ್ತು, US ಅಲ್ಲಿ ಇದ್ದಾನೆ ನಮ್ಮ ಅಳಿಯ. ಯಾವ್ದ್ರಿಂದ ಆಯ್ತು? ಸ್ಥೂಲ ರಾಜಯೋಗದಿಂದ ಆಯ್ತು ಅಂತ ಖುಷಿಯಿಂದ ಬೈಕ್ ಹಿಡ್ಕೊಂಡ್ಬಿಟ್ಟು ಹೇಳ್ತಾರೆ. ನನಗನ್ಸುತ್ತೆ, ಅಯ್ಯೋ ಇನ್ನು ಮಾಯ ಇದೆಯಲ್ಲ ಇವರ ಹತ್ರ, ಅರ್ಥ ಆಗ್ತಾ ಇಲ್ವಲ್ಲ ಇವರಿಗೆ ಅಂತ. ಎಷ್ಟು ನಶೆ ಇರ್ತದೆ ಗೊತ್ತಾ ಅವರಿಗೆ ಹೇಳ್ಬೇಕಾದ್ರೆ, ನಾವು ಇದನ್ನು ಸಾಧನೆ ಮಾಡಿದ್ವಿ ಅಂತ. ಆದ್ಮೇಲೆ ಸರಿನೋ ತಪ್ಪು? ತಪ್ಪು. ಸ್ವಲ್ಪ ಯೋಚನೆ ಮಾಡಿ. ಇವಾಗ ತಪ್ಪು ಅಂತ ಹೇಳ್ತಿದ್ರ, ಮೊದಲು ನೀವು ಮಾಡಿದ್ದು ಅದೇನೆ.
ಅದು ತಪ್ಪು ಅಂತ ಹೇಳ್ತಾರೆ. ಆಮೇಲೆ ಮುಂದೆ ಏನ್ ಮಾಡ್ತೀವಿ ನನಗಂತೂ ಗೊತ್ತಿಲ್ಲ. ಮುಂದೆ ಚೇಂಜ್ ಮಾಡ್ಕೊಳ್ಳೋದು. ಓಕೆ, ಒಂದು ಶರೀರದ ಕಣ್ಣು. ಎರಡನೇ ವಿಷಯಕ್ಕೆ ಬರೋಣ, ಆತ್ಮದ ಕಣ್ಣು. ಎರಡನೇದು ಯಾವುದು? ಆತ್ಮ ಅಂದ್ರೆ ಮೊದಲನೇದಾಗಿ ನಾನು ಶರೀರ ಅಂತ ತಿಳ್ಕೊಂಡು ಈ ಕಣ್ಣಿನ ಮೂಲಕ ಶರೀರಕ್ಕೋಸ್ಕರ, ಧನಕ್ಕೋಸ್ಕರ, ಜನಕ್ಕೋಸ್ಕರ ಪ್ರಪಂಚವನ್ನ ನೋಡಿ ಪ್ರಪಂಚದಿಂದ ವಿಷಯಗಳನ್ನು ತೆಗೆದುಕೊಂಡು ಆತ್ಮ ಈ ಪ್ರಪಂಚಕ್ಕೂ ಕೂಡ ತನ್ನ ವಿಷಯವನ್ನ ಕೊಡುವಂಥದ್ದು ಒಂದು ಹಂತ. ಅದು ವಿಕರ್ಮವಾಗ್ತದೆ, ಕಲಿಯುಗ. ಎರಡನೇದು, ನಾನು ಆತ್ಮ ಅಂತ ತಿಳ್ಕೊಂಡು ಮನಬುದ್ಧಿಯಿಂದ ಈ ಈ ಕಣ್ಣನ್ನು ಏನ್ ಮಾಡ್ತೇನೆ, ಒಂದು ಸಾಧನವಾಗಿ ಉಪಯೋಗ ಮಾಡ್ತೇನೆ. ಅಲ್ಲಿ ಈ ಕಣ್ಣಿಗೆ ನಾನು ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡೋದಿಲ್ಲ. ಕಣ್ಣಿರ್ತದೆ, ಪ್ರಾತಿನಿಧ್ಯವನ್ನ ಕೊಡೋದಿಲ್ಲ. ಇವಾಗ ನನಗೆ ಕಣ್ಣು ಸರಿ ಇದ್ರೆ ನಾನು ಚಸ್ಮಾ ಹಾಕೊಳ್ತೇನಾ? ಇಲ್ಲ ಅಲ್ವಾ? ಕಣ್ಣು ಸರಿ ಕಾಣದೇ ಇರೋದಕ್ಕೆ ನಾನು ಚಸ್ಮಾ ಹಾಕೊಳ್ಬೇಕು. ಅವಾಗ ನಾನು ರಾಜಯೋಗದಲ್ಲಿ ಕೂತ್ಕೊಂಡಾಗ ಏನ್ ಮಾಡ್ತೇನೆ, ನನ್ನ ಕೆಲಸ ಯಾರ ಜೊತೆಗೆ? ಪರಮಾತ್ಮನ ಆತ್ಮನ ಜೊತೆಗೆ. ನಾನು ಆತ್ಮ ಅಂತ ತಿಳ್ಕೊಳ್ತೇನೆ, ಎದುರುಗಡೆ ಆತ್ಮನನ್ನ ನೋಡ್ತೇನೆ ಅಷ್ಟೇ. ಉಳಿದಿದ್ದಕ್ಕೆ ನಂಗೆ ಸಂಬಂಧ ಇಲ್ಲ. ರಾಜಯೋಗದಲ್ಲಿ ಕೂತ್ಕೊಂಡಾಗ ನಾನು ಆತ್ಮ, ನನ್ನ ಲೆಕ್ಕಾಚಾರ ಯಾರ ಜೊತೆಗಿದೆ? ಆತ್ಮನ ಜೊತೆಗಿದೆ ಅಷ್ಟೇ. ಈಗ ನಾನು ಯಾರ್ದಾರು ಮನೆಗೆ ಹೋದೆ, ಮನೇಲಿರುವಂತ ವ್ಯಕ್ತಿಗಳ ಜೊತೆ ಮಾತಾಡ್ಬೇಕೇ ಹೊರತು ಅವ್ರ ಮನೇಲಿ ಎಷ್ಟು ಡೈನಿಂಗ್ ಟೇಬಲ್ ಇದೆ, ಗೋಡೆ ಹೆಂಗಿದೆ, ಬಿಲ್ಡಿಂಗ್ ಹೇಗಿದೆ, ಅವ್ರ ಮನೇಲಿ ನಾಯಿ ಏನಿದೆ, ಅದ್ರ ಹೆಸರು ಏನು, ಅದ್ರ ಜಾತಿ ಏನು, ಅದಕ್ಕೂ ನನಗೂ ಸಂಬಂಧ ಇದೆಯಾ? ಇಲ್ಲ. ಇಲ್ಲ ಅಲ್ವಾ? ನೋಡಿ ಆತ್ಮೀಯರೇ, ದೃಷ್ಟಿ ಹೇಳೋದು ಹೇಗಿರಬೇಕು ಅದನ್ನು ಮಹಾಭಾರತದಲ್ಲೂ ಕೂಡ ತೋರಿಸಿದ್ದಾರೆ. ಕೌರವರಿಗೆ ಮತ್ತು ಪಾಂಡವರಿಗೆ ಶಿಕ್ಷಣ ಹೇಳ್ಕೊಟ್ಟ ಗುರು ಯಾರು? ದ್ರೋಣಾಚಾರ್ಯ. ದ್ರೋಣಾಚಾರ್ಯರು. ಒಂದು ದಿನ ಇಬ್ಬರಿಗೂ ಪರೀಕ್ಷೆಯನ್ನ ಇಡ್ತಾರೆ. ಒಂದು ಮರದ ಮೇಲೆ ಒಂದು ಹಕ್ಕಿಯನ್ನ ಇಡ್ತಾರೆ. ಹಕ್ಕಿ ಅಂತಂದ್ರೆ ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್ ಹಕ್ಕಿಯನ್ನ ನೇತಾಕ್ತಾರೆ. ಮತ್ತೆ ಹೇಳ್ತಾರೆ, ನೋಡಿ ಆ ಹಕ್ಕಿಯ ಕಣ್ಣಿಗೆ ಏನ್ ಬಿಡ್ಬೇಕು? ಬಾಣ. ಅಲ್ವಾ? ಒಂದು ಯುಧಿಷ್ಠಿರನಿಗೆ ಕರೀತಾರೆ, ಬಾಯಿಲಿ ಈಗ ಬಾಣ ಬಿಡ್ಲಿಕ್ಕೆ ರೆಡಿಯಾಗಿ ನಿಂತ್ಕೊ, ಏನೇನ್ ಕಾಣ್ತಾ ಇದೆ? ಏನ್ ಹೇಳ್ತಾನೆ ಯುಧಿಷ್ಠಿರ? ಆಕಾಶ ಕಾಣ್ತಾ ಇದೆ, ಮರ ಕಾಣ್ತಾ ಇದೆ, ರೆಂಬೆ ಕೊಂಬೆಗಳು ಕಾಣ್ತಾ ಇದಾವೆ, ಎಲೆಗಳು ಕಾಣ್ತಾ ಇದಾವೆ, ಹಕ್ಕಿ ಕಾಣ್ತಾ ಇದೆ ಹೇಳ್ತಾರೆ. ಸರಿ, ಬಾಣ ಹೊಡಿಬೇಡ ಬಾ ಅಂತ. ದುರ್ಯೋಧನ ಕೇಳ್ತಾರೆ, ನಿನಗೇನ್ ಕಾಣ್ತಾ ಇದೆ? ಮರ ಕಾಣ್ತಾ ಇದೆ, ರೆಂಬೆಗಳು ಕಾಣ್ತಾ ಇದಾವೆ, ಎಲೆಗಳು ಕಾಣ್ತಾ ಇದಾವೆ, ಹಕ್ಕಿ ಕಾಣ್ತಾ ಇದೆ, ಕಣ್ಣು ಕಾಣ್ತಾ ಇದೆ. ಸರಿ, ಬಾಯಿಲಿ. ಭೀಮನೆ ಕರೀತಾರೆ, ನಿನಗೇನ್ ಕಾಣ್ತಾ ಇದೆ? ಹಕ್ಕಿ ಮಾತ್ರ ಕಾಣ್ತಾ ಇದೆ ಅಂತ ಹೇಳ್ತಾನೆ. ಅರ್ಜುನನಿಗೆ ಕರೀತಾರೆ, ನಿನಗೇನು ಕಾಣ್ತಾ ಇದೆ? ಅರ್ಜುನ ಏನ್ ಹೇಳ್ತಾನೆ? ಕಣ್ಣು ಮಾತ್ರ ಕಾಣ್ತಾ ಇದೆ. ಅಲ್ವಾ? ಎಲ್ಲರಿಗೂ ಶಿಕ್ಷಕ ಒಬ್ಬರೇ ತಾನೆ, ಎಲ್ಲರೂ ಗುರಿ ಇಟ್ಟಿದ್ದಾರೆ ತಾನೆ. ಓಕೆ, ಆದರೆ ಅಲ್ಲಿ ಆಕಾಶ ಇದೆ ಆತ್ಮೀಯರೇ, ನೋ ಡೌಟ್. ಅಲ್ಲಿ ಮರ ಇದೆ, ಎಲೆಗಳಿದ್ದಾವೆ, ರೆಂಬೆ ಕೊಂಬಗಳಿದ್ದಾವೆ, ಆದರೆ ಗಮನ ಇಲ್ಲಿ ಪಕ್ಷಿ ಈಗ ನೀವು ಯುಧಿಷ್ಠಿರ ದುರ್ಯೋಧನ ಆಗ್ಬೇಕು, ಭೀಮ ಆಗ್ಬೇಕು, ಅರ್ಜುನ ಆಗ್ಬೇಕು? ಅರ್ಜುನ್. ಹಾಗೆ ನೀವು ಆತ್ಮ ಅಂತ ಆದಾಗ ಎದುರುಗಡೆಗಿರುವಂತ ಆತ್ಮನನ್ನ ನೋಡ್ಬೇಕು. ನನ್ನ ಕೆಲಸ ಯಾರ ಜೊತೆಗೆ? ಆತ್ಮ ಜೊತೆ. ಅವಾಗ ಮಧ್ಯದಲ್ಲಿರುವಂತ ಶರೀರ, ಅದ ಕಡೆ ನಾನು ಗಮನವನ್ನ ಕೊಡಬಾರದು. ಅವಾಗ ನೀವು ಕೇಳ್ತೀರಾ, ಅದ ಹೆಂಗಣ್ಣವ್ರ ಆತ್ಮ ನೋಡ್ಲಿಕ್ಕೆ ಆಗ್ತದೆ? ಸರಿ, ಅದಕ್ಕೆ ಬಾಬಾ ಒಂದು ಉದಾಹರಣೆ ಹೇಳ್ತಾನೆ. ನೀವೊಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ದೀರಿ. ಅಲ್ಲಿ ನಿಮಗೆ ಒಂದು 30 ವರ್ಷ ಅಂತ ತಿಳ್ಕೊಳ್ಳಿ, 30 ವರ್ಷದ ಮಹಿಳೆ ನೀವು. ಅಲ್ಲಿ 60 ವರ್ಷದ ಒಂದು ಮಹಿಳೆ ಬರ್ತಾರೆ. ಅವರು ಮದ್ವೆ ಮನೆ ಹೋಗ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಹೆಂಗ್ ಗೊತ್ತಾಗತ್ತೆ? ಒಡವೆ ವಸ್ತ್ರ ನೋಡಿದಾಗ ನಿಮ್ ಗಮನ ಎಲ್ಲಿ ಹೋಗುತ್ತೆ? ನಿಮ್ ಗಮನ ಎಲ್ಲಿ ಹೋಗುತ್ತೆ? ಮದುವೆ ಮನೆ ಕಡೆಗಲ್ಲ. ಅವರು ನೀವಿನ್ನು ಮದುವೆ ಮನೆಗೆ ಹೋಗ್ಲಿಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೀರ. ಅವ್ರು ಹಾಕೊಂಡಿರುವಂತ ಒಡವೆ, ಸೀರೆ, ಕಲರು, ಮ್ಯಾಚಿಂಗು, ಹೇರ್ ಡೈ, ಲಿಪ್ಸ್ಟಿಕ್ ಇದ್ರ ಕಡೆ ಹೋಗ್ತದ ಹೋಗಲ್ವೋ? ಹೋಗ್ತೈತೆ. ಡೈಲಾಗ್ ಹೊಡಿಬೇಡಿ. ಇಲ್ಲ ಅನ್ನೋದ್ರೆ ಮೊದ್ಲು ಹೋಗ್ತಾ ಇತ್ತು, ಇವಾಗ ಹೋಗ್ತಾ ಇಲ್ಲ ಅಂತ ಡೈಲಾಗ್ ಹೊಡಿಬೇಡಿ. ಸರಿನಾ? ಸರಿನಾ? ಕಾಣತ್ತೆ ನಾರ್ಮಲ್ ಆಗಿ. ಸರಿನಾ? ಸರಿ, ಓಕೆ. ಸ್ವಲ್ಪ ಹೊತ್ತ ಮೇಲೆ 60 ವರ್ಷದ ಇನ್ನೊಂದು ಮಹಿಳೆ ಬರ್ತಾಳೆ. ಇವ್ರಿಗಿಂತ ಸುಂದರವಾಗಿದ್ದಾರೆ, ಡಬ್ಬಲ್ ಬಂಗಾರ ಹಾಕೊಂಡಿದ್ದಾಳೆ, ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡಿದ್ದಾಳೆ, ಮೈ ಮೇಲೆ ಅರ್ಧ kg ಬಂಗಾರ ಇದೆ, ವಜ್ರ ನೆಕ್ಲೆಸ್ ಇದೆ. ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಶೃಂಗಾರ ಮಾಡ್ಕೊಂಡು ಬಂದಿದ್ದಾರೆ. ಸರಿ, ಆದರೆ ಅವರು ನಿಮ್ಮ ತಾಯಿ. ಅವ್ರು ಯಾರು? ಯಾರು? ಆ ಮಹಿಳೆ ಎರಡನೇವ್ರು ಬಂದ. ಅವರನ್ನ ನೀವು ನೋಡಿದಾಗ ನಿಮ್ಗೆ ಏನ್ ಕಾಣ್ತದೆ? ನಮ್ಮ ತಾಯಿ ಅಂತ ಕಾಣ್ತದೆ. ಅವಾಗ ಬಂಗಾರ ಕಾಣೋದಿಲ್ವಾ?
ಕಾಣ್ತೈತಿ. ಕಾಣುತ್ತೆ. ಸೀರೆದ ಮ್ಯಾಚಿಂಗ್ ಕಡೆ ಗಮನ ಇರೋದಿಲ್ವಾ? ಇಲ್ಲ. ನಮ್ ಎಲ್ಲಿರ್ತದೆ? ತಾಯಿ ನಮ್ ತಾಯಿ ತಾಯಿಯನ್ನು ನಾನು ಅವಾಗ ನೀವು ತಾಯಿ ಆಗಿರೋ ಬಂಗಾರ ಯಾಕೆ ನೋಡ್ಲಿಲ್ಲ? ನಮ್ ತಾಯಿ ತಾಯಿಯಲ್ವಾ ಆಗಿರೋದ್ರಿಂದ ಅವೆಲ್ಲ ಕಾಣಲ್ಲ. ಅಲ್ಲಿ ಇದೆಯೋ ಇಲ್ವೋ? ಐತೆ. ಅದ್ರ ಕಡೆ ಗಮನ ಹೋಗಿದೆಯೋ ಇಲ್ವೋ? ಇಲ್ಲ. ಗಮನ ಯಾವ್ದು ಕಡೆಗೆ? ತಾಯಿ ನಮ್ ತಾಯಿ ತಾಯಿ ಹೇಳೋದು ಕಣ್ಣಿಗೆ ಕಾಣತ್ತಾ? ಇಲ್ಲ. ತಾಯಿ ಇಲ್ಲ. ಹೇಳೋದು ಯಾವ ಬಣ್ಣದಲ್ಲಿ ಇದ್ದಾಳೆ? ತಾಯಿ ಹೇಳುವಂತದ್ದು ಬಣ್ಣ ಇದೆಯಾ? ಇಲ್ಲ ಇಲ್ಲ. ಯಾವ್ದು ಹೆಸರು ಇದೆಯಾ? ಇಲ್ಲ. ಶಾರೀರಿಕವಾಗಿ ನೋಡಿದಾಗ ಅವರು ಸ್ತ್ರೀ, ಅವಳು ಮಹಿಳೆ ಅಷ್ಟೇ, ಸ್ತ್ರೀ ಶರೀರಧಾರಿ. ತಾಯಿ ಯಾರಲ್ಲಿ? ನಿಮ್ಮ ಮನಸ್ಸಿನಲ್ಲಿ ಮಾತಾಡ್ತಾನೆ. ಭಾವನೆ. ಮನಸ್ಸಿನಲ್ಲಿ ತಾಯಿ ಅಂತ ನೀವು ಸ್ವೀಕಾರ ಮಾಡಿದಾಗ ಎದುರುಗಡೆ ತಾಯಿ ಮಾತ್ರ ಕಾಣ್ತಾಳೆ ಹೊರತು ಆ ಶರೀರದ ಮೇಲಿರುವಂತ ವಸ್ತುಗಳು ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ. ಆದ್ಮೇಲೆ ತಾಯಿಯಾಗಿ ನೋಡ್ತಾ ಮಗುವಾಗಿ ನಾನು ಆ ತಾಯಿಯ ಜೊತೆಗೆ ವ್ಯವಹಾರವನ್ನು ಮಾಡ್ತೇನೆ. ಬೇರೆ ಎಲ್ಲಲ್ಲಿ ನಗಣ್ಯ. ಎಷ್ಟೇ ಸುಂದರವಾಗಿರ್ಲಿ, ಎಷ್ಟೇ ಚೆನ್ನಾಗಿರೋ ನೆಕ್ಲೆಸ್ ಹಾಕೊಂಡು ಏನೇ ಇರ್ಲಿ, ಅದರ ಕಡೆಗೆ ನಾನು ಸ್ಮೃತಿ, ಅಟೆನ್ಷನ್, ಗಮನವನ್ನ ಕೊಡುವುದಿಲ್ಲ. ಹಾಗೇನೆ ನಾವಿವತ್ತು ಈಶ್ವರನ ವಿದ್ಯಾರ್ಥಿಗಳಾಗಿದ್ದೀವಿ, ಸರ್ವೆಂಟ್ ಆಗಿದ್ದೀವಿ ಅಂತಂದ್ರೆ, ನಿಮ್ಗೆ ಆತ್ಮಿಕ ವಿಷಯವನ್ನು ಹೇಳಿದ್ದಾರೆ ಅಂತಂದ್ರೆ, ನಾನು ಆತ್ಮನಾಗಿರ್ಬೇಕು. ಎದುರುಗಡೆ ಯಾವ ರೀತಿ ನೋಡ್ಬೇಕು? ಆತ್ಮಿಕವಾಗಿ ನೋಡ್ಬೇಕು. ಅದ ಕಡೆ ನಾನು ಗಮನವನ್ನ ಕೊಡ್ಬೇಕು. ನಾನು ಪೊಲೀಸ್, ಕಾನೂನು ನಿರ್ವಹಣೆ ಮಾಡೋದು ನನ್ನ ಕೆಲಸ ಅಷ್ಟೇ. ಎದುರುಗಡೆ ಯಾರು ಬಂದ್ರು ಕೂಡ ಕಾನೂನನ್ನು ನಾನು ಏನ್ ಮಾಡ್ಬೇಕು? ನಿರ್ವಹಣೆ ಮಾಡ್ಬೇಕು. ನಾನು ನ್ಯಾಯಾಧೀಶ ಅಂದ್ರೆ ನ್ಯಾಯ ಕೊಡ್ಬೇಕಷ್ಟೇ. ಅಲ್ಲಿ ಎದುರುಗಡೆ ಬಂದವರು ಬೇಕಾದವರು, ಬೇಡದೇ ಇರೋರು, ಜಾತಿಯವರು, ಪಥದ ಯಾವ್ದ ಕಡೆ ನಾವು ಗಮನವನ್ನ ಕೊಡಬಾರ್ದು. ಶ್ರೀಮಂತರು, ಬಡವರು ಇಲ್ಲ. ಹಾಗೆ ನಮ್ಗೆ ಒಂದು ಗುರಿಯನ್ನ ಬಾಬಾ ಕೊಟ್ಟಿದ್ದಾರೆ. ಏನಂತ? ನೀನು ಆತ್ಮ, ಹಾಗೆ ಎದುರುಗಡೆ ಇರು ಕೂಡ ಯಾರು? ಆತ್ಮ. ಆ ಆತ್ಮದಲ್ಲಿ ಒಳ್ಳೇದನ್ನ ಮಾತ್ರವನ್ನ ನೋಡು. ನೀನು ಕೆಟ್ಟದನ್ನ ಏನ್ ಮಾಡಬಾರ್ದು? ನೋಡು. ನೋಡು. ಇದಕ್ಕೆ ಏನ್ ಹೇಳ್ತಾರೆ? ಆತ್ಮಿಕ ದೃಷ್ಟಿ. ಏನ್ ಹೇಳ್ತಾರೆ? ಆತ್ಮಿಕ ಮೊದಲನೇ ಯಾವ ದೃಷ್ಟಿ? ಶಾರೀರಿಕ ದೃಷ್ಟಿ, ಶರೀರದ ಶಾರೀರಿಕ ಕರ್ಮ. ಶರೀರದ ದೃಷ್ಟಿ, ಶಾರೀರಿಕ. ಆವಾಗ ಶರೀರದ ದೃಷ್ಟಿಯನ್ನು ನೀವು ನೋಡಿದಾಗ ಕರ್ಮ ಏನಾಗ್ತದೆ? ಶಾರೀರಿಕ ವಿಕರ್ಮ ಆಗ್ತದೆ. ಹ್ಮ್ ಓಕೆ. ವಿಕರ್ಮ. ಆತ್ಮಿಕ ದೃಷ್ಟಿಯಲ್ಲಿ ನೋಡಿದಾಗ ಏನಾಗ್ತದೆ? ಅಕರ್ಮ ಆಗ್ತದೆ. ಯಾಕಂದ್ರೆ ನಾನು ಆತ್ಮ, ಹೌದು ಆತ್ಮ ಅಂತ ತಿಳ್ಕೊಂಡು ಆತ್ಮನನ್ನ ನೋಡ್ತಾ ಇದ್ದೇನೆ. ಎದುರುಗಡೆ ಆತ್ಮ ಲೆಕ್ಕಾಚಾರ ಕ್ಲಿಯರ್ ಮಾಡ್ಲಿಕ್ಕೆ ಬಂದಿದೆ, ನಾನು ಅವರಿಗೆ ಪೇಮೆಂಟ್ ಅನ್ನು ಮಾಡ್ತಿದ್ದೇನೆ ಅಲ್ವಾ? ಇದು ಯಥಾರ್ಥವಾದಂತ ಆತ್ಮ ಸಾಧನದ ಮೂಲಕ ಕರ್ಮವನ್ನು ಮಾಡ್ತಾ ಇದೆ. ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ರಾಜಯೋಗದ ಸಮಯದಲ್ಲಿ ಆಗ್ಲಿ, ದಿನನಿತ್ಯದ ಕರ್ಮದಲ್ಲಾಗ್ಲಿ, ನಾವು ಯಾವ ದೃಷ್ಟಿಯಲ್ಲಿ ಇರ್ತೀವಿ? ಶಾರೀರಿಕ ದೃಷ್ಟಿಯಲ್ಲೋ ಆತ್ಮಿಕ ದೃಷ್ಟಿಯಲ್ಲೋ? ಭಾಷಣ ಮಾಡೋದು ತುಂಬಾ ಸಹಜ, ಜ್ಞಾನ ಹೇಳೋದು ತುಂಬಾ ಸಹಜ. ಪ್ರಾಕ್ಟಿಕಲ್ ಅಲ್ಲಿ ತರೋದು ಕಷ್ಟ. ತುಂಬಾ ಕಷ್ಟ. ತುಂಬಾ ಕಷ್ಟ. ಸಾಧನೆ ಮಾಡಿದ್ರೆ, ಪ್ರಯತ್ನ ಮಾಡಿದ್ರೆ ಕಷ್ಟ ಇಲ್ಲ. ಆದ್ಮೇಲೆ ಸ್ವಲ್ಪ ಪ್ರಯತ್ನವನ್ನ ನಾವು ಮಾಡಬೇಕಾಗ್ತದೆ. ನಾವೇನ್ ತಪ್ಪು ಮಾಡ್ತೀವಿ ಗೊತ್ತಾ? ಆತ್ಮ ಆತ್ಮ ಬಿಂದು ಬಿಂದು ಪ್ರಕಾಶ ಕಾಣೋದೇ ಇಲ್ಲ, ಬಿಟ್ಟೇ ಬಿಡ್ತೀವಿ. ಹೌದು. ತಾಯಿ ಹೇಳೋದೆಲ್ಲದೂ ಕಾಣತ್ತೆ, ಇಲ್ಲಿ ಬರ್ಕೊಂಡಿರ್ತದೆ ನಾ ನಿಮ್ ತಾಯಿ ಅಂತ ಬರ್ದಿದ್ದಿರ್ತದೆ ಅಲ್ಲಿ, ಇಲ್ಲ ತಾನೆ? ತಾಯಿ ನೋಡ್ಲಿಕ್ಕೆ ಆಗ್ತದೆ, ತಂಗಿ ನೋಡ್ಲಿಕ್ಕೆ ಆಗ್ತದೆ, ಪತಿ ನೋಡ್ಲಿಕ್ಕೆ ಆಗ್ತದೆ, ಟೀಚರ್ನ ನೋಡ್ಲಿಕ್ಕೆ ಆಗ್ತದೆ, ಬಾಸ್ ಅನ್ನ ನೋಡ್ಲಿಕ್ಕೆ ಆಗ್ತದೆ, ಡಾಕ್ಟರ್ನ ನೋಡ್ಲಿಕ್ಕೆ ಆಗ್ತದೆ, ಇಂಜಿನಿಯರ್ ಅನ್ನ ನೋಡ್ಲಿಕ್ಕೆ ಆಗ್ತದೆ. ಯಾರು ಎಲ್ಲ ಬರ್ಕೊಂಡಿರೋದಿಲ್ವಲ್ಲ ನಾನು ಇಂಥವ್ರು ಅಂತ. ಹಿಂದೂ ನೋಡ್ಲಿಕ್ಕೆ ಆಗ್ತದೆ, ಮುಸ್ಲಿಂ ನೋಡ್ಲಿಕ್ಕೆ ಆಗ್ತದೆ, ಎಲ್ಲರೂ ನೋಡ್ಲಿಕ್ಕೆ ಆಗ್ತದೆ. ಯಾವ್ದು ನೋಡ್ಲಿಕ್ಕೆ ಆಗೋದಿಲ್ಲ? ಆತ್ಮ ನೋಡು. ಈ ರೀತಿ ಬಾಬಾ ಇವತ್ತಿನ ಹೇಳಿದ್ದು ಸ್ವಚಿಂತನೆಯನ್ನ ಮಾಡಿ. ನಾನು ಅದನ್ನೆಲ್ಲ ಮಾಡ್ಬೇಕಂತ ಇದ್ಯಾಕೆ ಆಗ್ತಾ ಇಲ್ಲ? ಇಂಜಿನಿಯರ್ ಬಂದವನು ಇಂಜಿನಿಯರ್ ಅಂತ ಮಾಡ್ಕೊಂಡು ಬಂದಿರೋದಿಲ್ವಲ್ಲ? ಯಾವಾಗ್ಲೂ ಪಾಠ ಮಾಡಿರುವಂತ ಟೀಚರ್ ನಿಮ್ಮ ಎದುರುಗಡೆಗೆ ಬಂದಾಗ ನೀವು ಟೀಚರ್ ರೂಪದಲ್ಲಿ ತಾನೇ ನೋಡ್ತೀರಿ ಅವರನ್ನ. ಅವ್ರು ಎಲ್ಲೇ ಇಲ್ಲಿ ಯಾವುದೇ ಡ್ರೆಸ್ ಅನ್ನ ಹಾಕೊಳ್ಳಿ ಅಲ್ವಾ? ಹಾಗೆ ಇಲ್ಲಿ ಪರಮಾತ್ಮ ಏನ್ ಹೇಳ್ತಾರೆ? ಮಕ್ಕಳೇ, ಆತ್ಮಿಕ ದೃಷ್ಟಿಯನ್ನ ನಿಮ್ಮದನ್ನಾಗಿ ಮಾಡ್ಕೊಳ್ಳಿ. ಅದಕ್ಕಾಗಿ ಮನಸ್ಸನ್ನ ಆತ್ಮದಲ್ಲಿ ಇಟ್ಕೊಂಡು ನಾನು ಆತ್ಮ. ತಾಯಿಯನ್ನು ನೋಡ್ಬೇಕಾದ್ರೆ ನೀವ್ ಯಾರು? ಆತ್ಮ. ಮಗು. ಮಗು. ನಿಮ್ಮನ್ನ ನೀವು ಮಗುವಾಗಿ ತಾಯಿಯನ್ನು ನೋಡ್ತಿದ್ದೀರಿ. ಟೀಚರ್ ನೋಡ್ಬೇಕಾದ್ರೆ ನೀವ್ ಯಾರು? ಸ್ಟೂಡೆಂಟ್. ವಿದ್ಯಾರ್ಥಿ, ಸ್ಟೂಡೆಂಟ್ ಅಲ್ವಾ? ಹಾಗೇನೆ ಎದುರುಗಡೆ ಆತ್ಮನನ್ನು ನೋಡ್ಬೇಕಾದ್ರೆ ನಾನು ಯಾರು? ಆತ್ಮ. ಈಗ ಪರಮಾತ್ಮನನ್ನ ನೋಡ್ಬೇಕು, ರಾಜಯೋಗ ಮಾಡ್ಬೇಕಾದ್ರೆ ನಾನು ಯಾರು? ನಾನು ರಾಜಯೋಗದಲ್ಲಿ ಕೂತ್ಕೊಂಡಿದ್ದೇನೆ, ವಿದ್ಯಾರ್ಥಿ ಸೀಟಲ್ಲಿ ಕೂತ್ಕೊಂಡಿದ್ದೇನೆ, ದೃಷ್ಟಿ ತಗೊಳ್ತಾ ಇದ್ದೇನೆ, ನಾನು ಯಾರು? ಆತ್ಮ.
ನಾನು ಆತ್ಮನಾಗಿ ಎದುರುಗಡೆ ಪರಮಾತ್ಮನಿಂದ ಏನು ತಗೊಳ್ತಾ ಇದ್ದೇನೆ? ದೃಷ್ಟಿ ಯೋಗೇಶ್ ಅಲ್ಲ. ಅವರಿಂದ ತಗೊಳ್ತಾ ಇದ್ದೀರೋ ಅರ್ಚನಕ್ಕ ಅವರಿಂದ ತಗೊಳ್ತಿದ್ದೀರೋ ದೃಷ್ಟಿಯನ್ನ? ಭಗವಂತ ಹಾ, ಸರಿನಾ? ಶರೀರಧಾರಿಗಳಿಂದ ತಗೊಳ್ತಾ ಇಲ್ಲ ನಾನು, ಹೌದು. ಶರೀರದಿಂದ ತಗೊಳ್ತಾ ಇಲ್ಲ, ಡೂಮ್ ಇಂದ ತಗೊಳ್ತಾ ಇಲ್ಲ, ಫೋಟೋದಿಂದ ತಗೊಳ್ತಾ ಇಲ್ಲ. ನಾನು ತಗೊಳ್ತಾ ಇರೋದು ಯಾರಿಂದ? ಪರಮಾತ್ಮ ಪರಮಾತ್ಮ ಪರಮಾತ್ಮನಿಂದ. ಯಾವಾಗ ವಿದ್ಯಾರ್ಥಿಗಳಾಗ್ಬಿಟ್ಟು ನಾನು ಸ್ವೀಕಾರ ಮಾಡಬೇಕಾದ್ರೆ, ರಾಜಯೋಗದ ಅನುಭವ ಮಾಡಬೇಕಾದ್ರೆ, ಅನುಭೂತಿ ಮಾಡಬೇಕಾದ್ರೆ ನಾನು ಆತ್ಮನಾಗಿದ್ದೇನೆ. ಮನಸ್ಸನ್ನು ಬೇರೆ ಎಲ್ಲದಿಂದ ತೆಗೆದಿದ್ದೇನೆ. ನಾನು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಫಿಲ್ಮ್ ನೋಡ್ಬೇಕಾದ್ರೆ ನಾನು ಯಾರು? ಪ್ರೇಕ್ಷಕ. ಅಷ್ಟೇ, ಫಿಲ್ಮ್ ನೋಡೋರು ಅಷ್ಟೇನೆ. ಓಕೆನಾ? ಬೇರೆ ಎಲ್ಲದಿಂದ ನಾನು ಡಿಟ್ಯಾಚ್ ಆಗಿರ್ತಾನೆ ತಾನೆ. ಹಾಗೆ ಭಗವಂತ ಹೇಳ್ತಾರೆ, ರಾಜಯೋಗವನ್ನ ಮಾಡಬೇಕಾದ್ರೆ ಮೊದಲನೇ ಕಂಡೀಷನ್ ಪವಿತ್ರತೆಯ ದೃಷ್ಟಿ. ಮೊದಲನೇದು ಯಾವುದು? ಪವಿತ್ರತೆ. ದೃಷ್ಟಿ. ಅಂದ್ರೆ ಯಾವ್ದಕ್ಕೆ ಬೇಕು ಅದರ ಕಡೆ ಮಾತ್ರ ಗಮನ ಕೊಡಿ, ಬೇರೆ ಎಲ್ಲದಿಂದ ಮನಸ್ಸನ್ನ ತೆಗೆದು ಬಿಡಿ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸ್ವಚ್ಛ ಆಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗ್ತೀವಿ ತಾನೆ? ಹೌದು ತಾನೆ? ಬಟ್ಟೆಯನ್ನ, ಶರೀರವನ್ನ ಹೊಸ ಬಟ್ಟೆ ಅಲ್ದಿದ್ದು ಕ್ಲೀನ್ ಮಾಡ್ಕೊಂಡು ಹೋಗ್ತೀವಲ್ವ? ಹಾಗೆ ನೀವು ಆತ್ಮ ಎದುರುಗಡೆ ಪರಮಾತ್ಮ ಅಷ್ಟು ಬಿಟ್ಟರೆ ನಿಮ್ಮ ಮನಸ್ಸನ್ನ ಬೇರೆ ಎಲ್ಲೂ ವಿನಿಯೋಗ ಮಾಡಿಕೊಳ್ಳಬಾರದು. ಎಲ್ಲೂ ಸಿಕ್ಕಾಕೊಂಡು ಬೀಳಬಾರ್ದು, ಎಲ್ಲೂ ಕನೆಕ್ಷನ್ ಇರಬಾರ್ದು, ಎಲ್ಲೂ ಜೋಡಣೆ ಆಗಿರ್ಬೋದು. ಪವಿತ್ರ ಭವ ಯೋಗಿ. ಎಲ್ಲದಿಂದ ಮನಸ್ಸನ್ನ ಏನ್ ಮಾಡ್ಬೇಕು? ತೆಗೆದಾಕ್ಬೇಕು. ಯಾವಾಗ ನಾವು ಯೋಗಕ್ಕೂ ಮಾಡ್ಬೇಕಂತ. ಕಾರಣ ಏನು? ಕಾರಣ ಏನು? ಪರಮಾತ್ಮ ನೆನಪು ಮಾಡೋದು. ನಾನು ಯಾರು? ಆತ್ಮ ನಿಮ್ಗೇನ್ ಬೇಕು? ಪರಮಾತ್ಮ. ಶಾಂತಿ. ಯಾರ ಹತ್ರ ಇದೆ? ಪರಮಾತ್ಮ ಅಷ್ಟ್ರ ಕಡೆ ಮಾತ್ರ ಗಮನ ಕೊಡಿ. ಊರ್ ಸುದ್ದಿ ನಿಮ್ಗೆ ಯಾಕೆ? ಉಳಿದಿದ್ದ ಸುದ್ದಿ ನಿಮ್ಗೆ ಯಾಕೆ? ನೀವ್ ಯಾಕೆ ಕೂತ್ಕೊಂಡಿದ್ದೀರಿ? ಆತ್ಮ ಶಾಂತಿ ಬೇಕು, ಅದ್ರ ಜೊತೆಗೆ ಮಾತ್ರ ಕನೆಕ್ಟ್ ಆಗಿ. ಅಲ್ಲ ಟಿವಿ ನೋಡ್ಬೇಕಾದ್ರೆ ಮುಳುಗೋಗ್ಬಿಡ್ತೀರ. ಆ ಟಿವಿ ನೋಡ್ತಾ ಇದೀವಿ ಅಂತಾನು ಕೂಡ ಗೊತ್ತಾಗೋದಿಲ್ಲ. ಕೆಲವೊಂದ್ಸಲ ಟಿವಿಯಲ್ಲಿ ಇರುವಂತ ಸೀರಿಯಲ್ ಇರುವಂತ ಸೊಸೆ ಗಳಗಳ ಅಂತ ಹತ್ತಿ ಬಿಟ್ರೆ ಅದಕ್ಕಿಂತ ಹೆಚ್ಚಿಗೆ ನಿಮ್ಮಲ್ಲಿ ಇಲ್ಲಿ ಎಲ್ಲ ಗಳಗಳ ಹೊರಗಡೆ ಬಂದ್ಬಿಡ್ತದೆ. ಅಲ್ಲ, ಅಷ್ಟು ನಾವೇನಾಗಿದೆ ತನ್ಮಯವಾಗ್ಬಿಟ್ಟು ಅದನ್ನು ನೋಡ್ತಾ ಇರ್ತೀವಿ, ಅದ್ರಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ ಆತ್ಮೀಯರೇ. ಹೌದು. ಹಾಗೆ ರಾಜಯೋಗದಲ್ಲಿ ಕುತ್ಕೊಂಡಾಗ ನೀವು ಆತ್ಮಕ್ಕೋಸ್ಕರ ಕುತ್ಕೊಂಡಿದ್ದೀರಿ. ಪರಮಾತ್ಮನ ಶಕ್ತಿಯನ್ನ ಮಾತ್ರ ಪಡ್ಕೊಳ್ಳುವಂಥದ್ದು ನಿಮ್ಮ ಕೆಲಸ. ಆ ಭಾವದಲ್ಲಿ ಕುತ್ಕೊಂಡಾಗ ನಿಮಿತ್ತ ಇರುವ ಆತ್ಮಗಳ ಮೂಲಕ ಭಗವಂತ ಏನು ಮಾಡ್ತಾ ಹೋಗ್ತಾರೆ? ಶಕ್ತಿಯನ್ನ ಕೊಡ್ತಾ ಹೋಗ್ತಾರೆ. ಈಗ ಶರೀರದ ಕಣ್ಣನ್ನ ನೋಡ್ಬೇಕು, ಭ್ರಕುಟಿ ಕಡೆ ಗಮನ ಕೊಡ್ಬೇಕು, ಪ್ರಕೃತಿ ಕಡೆ. ಗಮನವನ್ನ ಕೊಡಬೇಕು. ಓಕೆ, ಇದು ನಾರ್ಮಲ್ ಆಗಿ ನಾವೇನ್ ಮಾಡ್ತೀವಿ? ಶರೀರದ ಕಣ್ಣನ್ನ ನೋಡ್ತೀವಿ. ರಾಜಯೋಗದಲ್ಲಿ ನಾವೇನಾಗ್ಬೇಕು? ಆತ್ಮ ಆಗ್ಬಿಟ್ಟು ಪರಮಾತ್ಮನ ಜೊತೆಗೆ ಶಕ್ತಿಯನ್ನ ಪಡ್ಕೊಳ್ಬೇಕು. ಕರ್ಮಕ್ಷೇತ್ರಕ್ಕೆ ಬಂದಾಗಲೂ ಕೂಡ ಮೊದಲನೇ ಶ್ರೀಮತ್ತ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ಬೇರೆ ಆತ್ಮಗಳ ಜೊತೆಗೆ ವ್ಯವಹಾರವನ್ನು ಮಾಡಿ. ಎದುರುಗಡೆ ಯಾರು? ಆತ್ಮ. ಆತ್ಮ ಸಹಿತ ಇಂಜಿನಿಯರ್, ಆತ್ಮ ಸಹಿತ ಡಾಕ್ಟರ್. ಅಂದ್ರೆ ಇವ್ರು ನನ್ನ ಅಣ್ಣನ ಜೊತೆಗೆ ಟೀಚರ್ ಅಲ್ವಾ? ಈ ಕೆಲವ್ರ ಸಂಬಂಧದಲ್ಲಿ ನಮ್ಗೆ ಏನಾಗ್ತದೆ? ಅವ್ರ ಸಂಬಂಧಿಕರು ಆಗಿರ್ತಾರೆ, ಕೆಲವೊಂದು ಪ್ರೊಫೆಷನ್ ಇರ್ತಾರೆ. ನಮ್ಮ ಪರಿಚಯದವರೇನೆ, ನಮ್ಮ ಅಳಿಯಾನೇ ಡಾಕ್ಟರೇ. ಅಳಿಯಾನೂ ಹೌದು. ಮೊದಲು ಡಾಕ್ಟರ್, ಮೊದಲು ಅಳಿಯಾನೋ? ಅಳಿಯ ಮೊದಲು ಅಳಿಯ, ಆಮೇಲೆ ಡಾಕ್ಟರ್. ಆಮೇಲೆ ಅದಕ್ಕೆ ಮೊದಲು ಆತ್ಮ, ಆಮೇಲೆ ಆ ಶರೀರದ ಸಂಬಂಧ. ಹೌದು. ಅದು ಆಡ್ ಆಗಿರಬೇಕು. ಬರೀ ಆತ್ಮ ಇದ್ರೆ ತುಂಬಾ ಉತ್ತಮ. ಅದ್ರ ಜೊತೆಗೆ ಈ ಸಂಬಂಧನೂ ಕೂಡ ಏನ್ ಮಾಡಬಹುದು? ಇಡಬಹುದು. ಈಗ ಮುಖ್ಯವಾದ ಪ್ರಶ್ನೆ, ನೀವು ಯೋಗದಲ್ಲಿ ಕೂತ್ಕೊಂಡಿದ್ದೀರಾ, ಯೋಗ ಮಾಡಿಸ್ಲಿಕ್ಕೆ ಕೂತ್ಕೊಂಡಿದ್ದೀರಿ. ಯಾವ್ದಾಗ ಕೂತ್ಕೊಂಡಿದ್ದೀರಿ? ಮಾಡ್ಸಕ್ಕೆ. ಇಲ್ಲಿವರೆಗೆ ಫಸ್ಟ್ನೇದು ಕರ್ಮ ಮಾಡ್ತಾ ಇದ್ವಿ, ಎರಡನೇದು ರಾಜಯೋಗದಲ್ಲಿ ಕೂತ್ಕೊಂಡು. ಓಕೆ, ರಾಜಯೋಗದಲ್ಲಿ ಕೂತ್ಕೊಂಡಾಗ ಹೇಗ್ ಮಾಡ್ಬೇಕು? ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ಶಕ್ತಿಯನ್ನು ಪಡ್ಕೊಳ್ಬೇಕು. ಈಗ ನೀವು ಯೋಗ ಮಾಡಿಸ್ಲಿಕ್ಕೆ ಕೂತ್ಕೊಂಡಾಗ ನಿಮ್ಮ ದೃಷ್ಟಿ ಹೇಗಿರಬೇಕು? ಪವಿತ್ರ. ಸ್ವಚ್ಛವಾಗಿರ್ಬೇಕು. ಯಾವ ಸ್ಮೃತಿ? ಒಂದು ಶರೀರದ ಕಣ್ಣನ್ನು ಯೂಸ್ ಮಾಡಿದೆ, ಸ್ಪಷ್ಟವಾಗಿ ಹೇಳ್ತಾ ಹೋಗಿ. ಫಸ್ಟ್ ನಾನು ಶರೀರದ ಕಣ್ಣನ್ನು ಯೂಸ್ ಮಾಡಿದೆ, ಎರಡನೇದಲ್ಲಿ ಆತ್ಮಿಕ ಕಣ್ಣನ್ನು ಯೂಸ್ ಮಾಡಿದೆ. ನಾನು ಸೇವೆಯನ್ನು ಯೂಸ್ ಸೇವೆ ಮಾಡಬೇಕಾದ್ರೆ, ಯೋಗ ಮಾಡಬೇಕಾದ್ರೆ ಮಾಡಿಸುವಂತ ವ್ಯಕ್ತಿ ಯಾವ ಕಣ್ಣನ್ನ ಉಪಯೋಗ ಮಾಡಬೇಕು? ಅದೇ ಆತ್ಮಿಕ ಕಣ್ಣನ್ನೇ. ಅನ್ಯ ಆತ್ಮರು ಬೇರೆ ಸೇವೆ ಮಾಡುವವರು ಮತ್ತೆ ಮಾಡಿಸ್ಕೊಡೋರ್ನ ಆತ್ಮಿಕವಾಗಿ ನೋಡ್ಬೇಕು. ಅಂದ್ರೆ ಸೇವೆ ಮಾಡೋರು ಆತ್ಮಿಕವಾಗಿ ನೋಡ್ಬೇಕು, ಆತ್ಮ ನೋಡ್ಬೇಕು. ಸರಿ. ಮತ್ತೆ ಬೇರೆಯವರು?
ಬೇರೆ ಏನ್ ಹೇಳ್ತೀರಾ? ಸೂಕ್ಷ್ಮ ಕಣ್ಣಿಂದ ನೋಡ್ಬೇಕು. ಯಾವ ಕಣ್ಣು? ಸೂಕ್ಷ್ಮ ಆತ್ಮಿಕ. ಕಣ್ಣಿಂದ. ಒಂದು ಶರೀರದ ಕಣ್ಣು, ಒಂದು ಆತ್ಮದ ಕಣ್ಣಾಯ್ತು. ಹ್ಮ್. ಸೂಕ್ಷ್ಮ ಕಣ್ಣು ಅನ್ನೋದು ಯಾವ್ದು? ಆ? ಮನಸ್ ಮನಸ್ಸಿನ ಮನಸ್ಸಿನ ಕಣ್ಣು. ಪ್ರತಿಯೊಂದು ಕರ್ಮಕ್ಕೆ ಮನಸ್ಸು ಬೇಕೇ ಬೇಕು. ಶರೀರದ ಕಣ್ಣು ನೋಡ್ಬೇಕು, ಮನಸ್ಸು ಬೇಕೇ ಬೇಕು. ಆತ್ಮದ ಕಣ್ಣು ನೋಡ್ಲಿಕ್ಕೆ ಮನಸ್ಸು ಬೇಕೇ ಬೇಕು. ಆಂತರಿಕ ಕಣ್ಣು ಅಣ್ಣ, ಆಂತರಿಕ ಕಣ್ಣು. ಅದೇ ಮನಸ್ಸಿನ ಕಣ್ಣು, ಅಂತರ್ಚಕ್ಷು. ಓಕೆ, ಕೇಳಿ. ಮತ್ತೆ ಯಾರಾದ್ರು ಹೇಳ್ತೀರಾ? ಉತ್ತರ ಹೇಳಾದ್ಮೇಲೆ ನನಗೆ ಗೊತ್ತಿತ್ತು ಅಂತ ಹೇಳ್ಬೇಡಿ ಮತ್ತೆ. ಆ ಆ ಏನ್ ಹೇಳಿ? ನಿರಾಕಾರಿ. ಹಾ ಹೇಳಿ. ಕಣ್ಣು ಯಾವ್ದದು? ಜ್ಞಾನದ ಕಣ್ಣು ಅಣ್ಣ. ಜ್ಞಾನದ ಕಣ್ಣು. ಹಾ, ಆಮೇಲೆ ಮತ್ತೆ ಯಾವ್ಯಾವ ಕಣ್ಣು ಹೇಳಿ? ಪವಿತ್ರ ದೃಷ್ಟಿ. ಹಾ, ಆಮೇಲೆ ನಿರಾಕಾರ ಕಣ್ಣು. ಹಾ ಕೇಳಿ ಇವಾಗ. ಫಸ್ಟ್ನೇದು ಯಾವ ಕಣ್ಣು? ಶಾರೀರಿಕ. ಶರೀರದ ಕಣ್ಣು. ಎರಡನೇದು ಯಾವ ಕಣ್ಣು? ಆತ್ಮದ ಕಣ್ಣು. ನೀವು ಸೇವೆಯನ್ನ ಮಾಡಬೇಕಾದ್ರೆ ಪರಮಾತ್ಮನ ಕಣ್ಣಿರ್ಬೇಕು. ಏನಿರ್ಬೇಕು? ಪರಮಾತ್ಮ. ಪರಮಾತ್ಮನ ಕಣ್ಣು. ಅಲ್ಲಿ ಪರಮಾತ್ಮ ಬಂದು ಕುಳಿತುಕೊಂಡು ಪರಮಾತ್ಮ ನೋಡ್ತಾ ಇರ್ಬೇಕಲ್ಲಿ. ಯಾರು ನೋಡ್ಬೇಕು? ಪರಮಾತ್ಮನ್. ಫಸ್ಟ್ ಕೇಸಲ್ಲಿ ಯಾರು ನೋಡ್ತಾ ಇದ್ದಾರೆ? ಶರೀರದ ಕಣ್ಣು ನೋಡ್ತಾ ಇದೆ. ಎರಡನೇದಲ್ಲಿ ಯಾರು ನೋಡ್ತಾ ಇದ್ದಾರೆ? ಆತ್ಮ ನೋಡ್ತಾ ಇದೆ. ಮೂರನೇದಲ್ಲಿ ಯಾರು ನೋಡ್ತಾ ಇದ್ದಾರೆ? ಪರಮಾತ್ಮ. ರೈಟ್. ಗೊತ್ತಾಯ್ತಾ ಇವಾಗ? ಹ್ಮ್, ಗೊತ್ತಾಯ್ತು ತಾನೆ? ಗೊತ್ತಾಯ್ತು. ಮೊದಲನೇದಲ್ಲಿ ಶರೀರದ ಕಣ್ಣು, ಎರಡನೇದಲ್ಲಿ ಆತ್ಮದ ಆತ್ಮ. ಕಣ್ಣು, ಮೂರನೇದಲ್ಲಿ ಪರಮಾತ್ಮ. ಪರಮಾತ್ಮನ ಕಣ್ಣು. ಸರಿ, ಓಕೆ. ಈಗ ನೀವು ಯೋಗದಲ್ಲಿ ಕೂತ್ಕೊಂಡ ನಿಮ್ ಕೆಲಸ ಏನು? ಪರಮಾತ್ಮನನ್ನ ಅಲ್ಲಿ ತಂದು ಕೂಡಿಸಿದ್ರೆ ನಿಮ್ ಕೆಲಸ ಮುಗೀತು. ಮುಂದೆ ನೋಡೋ ಕೆಲಸ ಯಾರು ಮಾಡ್ತಾರೆ? ಪರಮಾತ್ಮನೇ. ಸರಿ, ಈಗ ಬ್ರಕುಟಿಲಿ ಯಾರು ಕೂತ್ಕೊಂಡಿದ್ದಾರೆ? ಪರಮಾತ್ಮ. ಪರಮಾತ್ಮ. ಎದುರುಗಡೆ ಯಾರು ಕೂತ್ಕೊಂಡಿದ್ದಾರೆ? ಆತ್ಮ. ಎದುರುಗಡೆ ಆತ್ಮಗಳು, ಬಾಬನ ಮಕ್ಕಳು, ಭಕ್ತರು ಕೂತ್ಕೊಂಡಿದ್ದಾರೆ. ಓಕೆ, ಅವಾಗ ಪರಮಾತ್ಮ ಎದುರುಗಡೆ ಆತ್ಮಗಳನ್ನ, ಬ್ರಕುಟಿಗಳನ್ನ ನೋಡ್ಬಿಟ್ಟು ಶಕ್ತಿ ಕೊಡಬೇಕು, ಕೊಡಬಾರ್ದು? ಕೊಡ್ಬೇಕು. ಅದಕ್ಕೆ ತಾನೇ ನೀವು ಕೂತ್ಕೊಂಡಿದ್ದೀರಿ. ಹೌದಣ್ಣ. ಇದು ಸರಿನೋ ತಪ್ಪೋ? ಸರಿ. ಸರಿ. ಸರಿನೋ ತಪ್ಪೋ? ಸರಿ. ಸರಿ ಅಣ್ಣ. ಸರಿನೋ ತಪ್ಪೋ? ತಪ್ಪಣ್ಣ. ತಪ್ಪಾಗಿದ್ರೆ ಸರಿ, ಹೌದಾಗಿದ್ರೆ ತಪ್ಪು ಅಂತ ಹೇಳಿದ್ಮೇಲೆ ಸರಿ ಯಾವ್ದು ಅದ ಹೇಳಿ? ಪರಮಾತ್ಮ ನಮ್ಮ ಮುಖಾಂತರ ಮಾಡೋದು, ನಾವಲ್ಲ ಮಾಡೋದು, ಪರಮಾತ್ಮ ಸರಿ, ಮಾಡ್ತಿರ್ತಾರೆ ನಮ್ಮ ಪರಮಾತ್ಮನೇ ಸಾಧನೆ ಮಾಡ್ತಿದ್ದಾರೆ, ಮುಖಾಂತರ. ಪರಮಾತ್ಮನೇ ಮಾಡ್ತಿದ್ದಾರೆ. ಸರಿ, ಅದೇ ಎದುರುಗಡೆ ಆತ್ಮಗಳನ್ನ ನೋಡ್ಬೇಕೋ ಬೇಡವೋ? ನೋಡ್ಬೇಕು. ಎದುರುಗಡೆ ಆತ್ಮಗಳನ್ನ ನೋಡ್ಬೇಕೋ ಬೇಡವೋ? ನೋಡ್ಲೇಬೇಕು. ನೋಡ್ಬೇಕು. ನೋಡ್ಬಾರ್ದು. ಇದೇನಪ್ಪ ಇದು? ನೀವು ಎದುರುಗಡೆ ಆತ್ಮಗಳನ್ನ ನೋಡಿದ್ರೆ ನೀವಿನ್ನು ಹದ್ದಿನಲ್ಲಿದ್ದೀರಿ ಅಂತ ಅರ್ಥ. ಯಾವ್ದಲ್ಲಿದ್ದೀರಿ? ಹದ್ದಿನ. ಹೌದು. ನೀವು ಬಾಬನನ್ನ ಕುಳಿಸಿ ಎದುರುಗಡೆ ಆತ್ಮನನ್ನ ಬಾಬಾ ನೋಡ್ತಾ ಇಲ್ಲ, ವಿಶ್ವವನ್ನ ನೋಡ್ತಾ ಇದ್ದಾರೆ. ಯಾರನ್ನ ನೋಡ್ತಿದ್ದಾರೆ? ವಿಶ್ವ. ಈಗ ನಿಮ್ಮ ಶರೀರದಲ್ಲಿ ಬಂದು ಬಾಬಾ ಎದುರುಗಡೆ ಆತ್ಮನಿಗೆ ದೃಷ್ಟಿ ಕೊಡ್ಬೇಕು, ವಿಶ್ವ ಕೊಡ್ಬೇಕು? ವಿಶ್ವಕ್ಕೆ ಕೊಡ್ಬೇಕು. ನೀವು ಮಾಡ್ತಾರೆ. ಸರಿ ಆಯ್ತು ತಪ್ಪಾಯ್ತು? ತಪ್ಪು. ಆಯ್ತು. ಇವಾಗ ಇನ್ನು ಅಂತ ನೋಡಿ, ದೃಷ್ಟಿಯಲ್ಲಿ ಇಷ್ಟು ಪರಿವರ್ತನೆ ಇದೆ. ಎಲ್ಲ ವಿಷಯವನ್ನು ಬಾಬಾ ಮುರಳಿಲಿ ಹೇಳ್ತಾರೆ. ಅದ್ ನಾವ್ ಅದನ್ನ ಕ್ಯಾಚ್ ಮಾಡಿದ್ದೇವಾ? ಅರ್ಥ ಮಾಡ್ಕೊಂಡಿದ್ದೇವಾ? ಎಲ್ಲವನ್ನ ಹೇಳಿದ್ದಾರೆ ಬಾಬಾ. ಏನ್ ಹೇಳ್ತಾರೆ? ಹದ್ದನಿಂದ ತೆಗಿರಿ, ಹದ್ದಕ್ಕಾ ದೃಷ್ಟಿ, ಬೇಹದಕ್ಕಾ ದೃಷ್ಟಿ ಹೇಳ್ತಾರೋ ಹೇಳಲ್ವೋ ಬಾಬಾ? ಆವಾಗ ನನ್ನ ಅಳಿಯ ಚೆನ್ನಾಗಿರ್ಬೇಕು, ನನ್ನ ಮಗ ಚೆನ್ನಾಗಿರ್ಬೇಕು, ಆ ಪೇಷಂಟ್ಗೆ ಶಕ್ತಿ ಕೊಡಬೇಕು. ಇದೆಲ್ಲ ಪರಮಾತ್ಮನ ದೃಷ್ಟಿನ? ಅಲ್ಲ. ಪರಮಾತ್ಮ ಏನ್ ಮಾಡ್ತಾನೆ? ವಿಶ್ವಕ್ಕೆ ಕೊಡ್ತಾರೆ. ಎಲ್ಲರಿಗೂ ಕೊಡ್ತಾರೆ, ಪ್ರತಿಯೊಂದು ಕಣಗಳಿಗೂ ಕೊಡ್ತಾರೆ. ಅದಕ್ಕೆ ನಿಮ್ಮ ಎದುರುಗಡೆ ಯಾರು ಬೇಕಾದ್ರೂ ಇದ್ರೂ ಕೂಡ ಅಲ್ಲಿ ಪರಮಾತ್ಮನ ಕೂರಿಸ್ಬಿಟ್ಟು ಸದಾ ವಿಶ್ವಕ್ಕೆ, 3 ಲೋಕಕ್ಕೆ ಕೊಡ್ತಾ ಇರಬೇಕಾಗ್ತದೆ. ಆ ಜವಾಬ್ದಾರಿಗೋಸ್ಕರ, ಆ ಕಾರ್ಯಕ್ಕೋಸ್ಕರ ಭಗವಂತನ ಮನೆಗೆ ಕರೆಸಬೇಕಾಗ್ತದೆ. ಆತ್ಮೀಯರೇ, ಅಲ್ಲಿ ಕುಳಿಸ್ಬೇಕಾಗ್ತದೆ ವಿಶ್ವ ಕಲ್ಯಾಣಕ್ಕೋಸ್ಕರ. ಅದಕ್ಕಾಗಿ ನೋಡಿ, ಗುಲ್ಜಾರ್ದಾರಿ ಶರೀರದಲ್ಲಿ ಬಾಬಾ ಬಂದಾಗ ಡೈಮಂಡ್ ಅಲ್ಲಿ ಇದ್ದವ್ರಿಗೆ ಮಾತ್ರ ಅನುಭವ ಆಗ್ತದೋ, ನಿಮ್ ಊರ್ನಲ್ಲಿ, ನಿಮ್ ಸೆಂಟರ್ ನಲ್ಲಿ ಕುಂತವ್ರಿಗೂ ಅನುಭವ ಆಗ್ತದೋ? ಸೆಂಟ್ರಲ್ಲಿ ಕೂತಿರೋರ್ಗೂ ಆಗತ್ತೆ. ಆಗತ್ತೆ ತಾನೆ? ಅಂದ್ಮೇಲೆ ಭಗವಂತನ ಬೇಹದ್ದಿನ ದೃಷ್ಟಿನೋ, ಹದ್ದಿನ ದೃಷ್ಟಿನೋ? ಬೇಹದ್ದಿನ ದೃಷ್ಟಿ. ಆ ಭಗವಂತನ ಕರ್ಕೊಂಡ್ ಬಂದ್ಬಿಟ್ಟು ಇವರಿಗೆ ದೃಷ್ಟಿ ಕೊಡುವಂತಾರೆ. ನೀವು ಕಟ್ಟಾಕದಂಗ ಆಯ್ತೋ ಆಗಿಲ್ವೋ? ಹೌದೌದು. ಅವಾಗ ನಿಮ್ಮಲ್ಲಿ ಭಗವಂತ ಬರ್ತಾರೋ ಬರಲ್ವೋ? ಬರಲ್ಲ.
ಅಲ್ಲ. ಭಗವಂತ ನಿಮ್ಮಲ್ಲಿ ಬರ್ತಾರೆ ಅಂತ ಮಾತ್ರಕ್ಕೆ ಭಗವಂತ ನಿಮ್ಮ ಶರೀರ ಎಂಟ್ರಿ ಆಗಿಬಿಡ್ತಾರೆ ಅಂತಲ್ಲ. ಭಗವಂತನ ಶಕ್ತಿಯನ್ನು ನಾನೇನ್ ಮಾಡುವಂತ ಕ್ಯಾಚ್ ಮಾಡುವಂತ, ಅಂದ್ರೆ ಆ ಭಾವದಲ್ಲಿ ನಾನು ರಾಜಯೋಗವನ್ನು ಮಾಡುವಂಥದ್ದು, ಆ ಭಾವದಲ್ಲಿ ಈಶ್ವರಿ ಸೇವೆಯನ್ನು ಮಾಡುವಂಥದ್ದು. ಹೀಗೆ ನನ್ನ ಆ ಒಂದು ದೃಷ್ಟಿಯನ್ನ ಚೇಂಜ್ ಮಾಡಿದಾಗ ಅನುಭವದಲ್ಲೂ ಪರಿವರ್ತನೆ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗತ್ತೆ ತಾನೆ? ನೀವು ದೃಷ್ಟಿನ ಚೇಂಜ್ ಮಾಡಿದೆ. ಮೊದಲು ಶರೀರದ ದೃಷ್ಟಿ ಇತ್ತು, ಆತ್ಮಿಕ ದೃಷ್ಟಿ ಬಂತು, ಪರಮಾತ್ಮನ ದೃಷ್ಟಿ ಬಂತು. ಪರಮಾತ್ಮನ ದೃಷ್ಟಿಯಲ್ಲೂ ಕೂಡ ಬೇಹದ್ದಿನ ದೃಷ್ಟಿ ಬಂತು. ಅದರ ಆಧಾರದಲ್ಲಿ ನಿಮ್ಗೇನು ಬರ್ತದೆ ಆತ್ಮೇಲೆ? ಅನುಭವ ಹೇಳುವಂಥದ್ದು ಬರ್ತಾ ಹೋಗ್ತದೆ. ಅದಕ್ಕೆ ಭಗವಂತ ಹೇಳ್ತಾರೆ, ದೃಷ್ಟಿ ಸೇ ಸೃಷ್ಟಿ. ಪರಿವರ್ತನೆ. ಯಾರ ದೃಷ್ಟಿ ಚೇಂಜ್ ಆಗ್ಬೇಕು? ನನ್ನ ದೃಷ್ಟಿ. ನನ್ನ ದೃಷ್ಟಿ ನಾನು ಚೇಂಜ್ ಮಾಡ್ಕೊಳ್ಬೇಕು, ಬೇರೆಯವರಲ್ಲ. ಅವ್ರು ಯಾವ್ದೋ ದೃಷ್ಟಿಯಲ್ಲಿ ನೋಡ್ತಾ ಅದು ನಿಮ್ಗೆ ಬೇಡ. ನಿನ್ನ ದೃಷ್ಟಿಯನ್ನು ಚೇಂಜ್ ಮಾಡಬೇಕು. ಯಾವ ದೃಷ್ಟಿ? ಶರೀರದ ಕಣ್ಣು ಚಸ್ಮಾನು ಯಾವ ಚೇಂಜ್ ಮಾಡ್ಬೇಕು? ಆತ್ಮಿಕ ದೃಷ್ಟಿಯನ್ನು. ನನ್ನ ಮನಸ್ಸಿನ ದೃಷ್ಟಿಯನ್ನ, ಯಾವ್ದನ್ನ? ನನ್ನ ಮನಸ್ಸಿದೆಯಲ್ಲ ಅದನ್ನ ಚೇಂಜ್ ಮಾಡಬೇಕು. ಅದಕ್ಕೆ ಬಾಬಾ ಹೇಳ್ತಾನೆ ಮನಾಭವ. ಆ ಮನಸ್ಸಿನ ಜಾಗದಲ್ಲಿ ಯಾರನ್ನ ಕೊಳಿಸ್ಬೇಕು ನಾನು? ಪರಮಾತ್ಮ. ಪರಮಾತ್ಮನಿಗೆ ಕೊಳಿಸ್ಬಿಟ್ಟು, ಭಗವಂತ ನಿನಗೆ ಜಾಗ ಕೊಟ್ಟು ಬಿಟ್ಟಿದ್ಯಪ್ಪ, ಯಾರಿಗೆ ಬೇಕಾದ ಹೆಂಗ ಬೇಕಾದ್ರೂ ನೀನು ದೃಷ್ಟಿಯನ್ನ ಕೊಡಬಹುದು, ಇಲ್ಲ ನನಗೆ ಕೇಳಿದ್ರೆ ಇಲ್ಲಿ ಕೂತ್ಕೊಂಡ್ಬಿಟ್ಟು ವಿಶ್ವಕ್ಕೆ ಕೊಟ್ಟು ಬಿಡು ಅಂತ ಹೇಳ್ಬಿಡ್ಬೇಕು. ಪೂರ್ತಿ ಜವಾಬ್ದಾರಿ ಯಾರಿಗೆ? ಪರಮಾತ್ಮ. ಇದಕ್ಕೆ ಏನ್ ಹೇಳ್ತಾರೆ? ಪಾರಮಾರ್ಥಿಕ ದೃಷ್ಟಿ. ಯಾರ ದೃಷ್ಟಿ? ಪಾರಮಾರ್ಥಿಕ ದೃಷ್ಟಿ, ಭಗವಂತನ ದೃಷ್ಟಿ. ಈಗ ಚೆಕ್ ಮಾಡ್ಕೊಳ್ಳಿ, ದಿನದಲ್ಲಿ ನಾನು ಎಷ್ಟು ಸಮಯ ಯಾವ ದೃಷ್ಟಿಯಲ್ಲಿ ಇರ್ತೇನೆ? ಶಾರೀರಿಕ ದೃಷ್ಟಿಯಲ್ಲಿ ಹೆಚ್ಚಿಗೆ ಇರ್ತೇನೋ, ಆತ್ಮಿಕ ದೃಷ್ಟಿಯಲ್ಲಿ ಇರ್ತೇನೋ, ಅಥವಾ ಪಾರಮಾರ್ಥಿಕ ದೃಷ್ಟಿಯಲ್ಲಿ ಇರ್ತೇನೋ? ಪಾರಮಾರ್ಥಿಕ ದೃಷ್ಟಿಯಲ್ಲಿ ನಾನಿದ್ದಾಗ ಅಲ್ಲಿ ಪರಮಾತ್ಮನನ್ನ ಬಿಟ್ರೆ ಬೇರೆ ಎಲ್ಲೂ ನನ್ನ ಗಮನ ಇರಬಾರ್ದು. ಮೊಮ್ಮಗ ಎದುರುಗಡೆ ಬಂತು ಅಂತಂದ್ರೆ ICU ನಲ್ಲಿರುವಂತ ಅಜ್ಜಿನೂ ಕೂಡ ಎದ್ದು ಕೂತ್ಕೊಂಡ್ಬಿಡ್ತಾರೆ ಟಕ್ ಅಂತ. ಯಾಕೆ? ಮೊಮ್ಮಗನ ಮೇಲೆ ಪ್ರೀತಿ. ಹೌದು ತಾನೆ? ಇಂಜೆಕ್ಷನ್ ಕೆಲಸ ಮಾಡೋದಿಲ್ಲ, ಮೊಮ್ಮಗ ಎದುರುಗಡೆ ಬಂದ್ಬಿಟ್ರೆ ಕೆಲಸ ಅಲ್ವಾ? ನೋಡಿ, ರಾಜ ಮಕ್ಕಳಿಗೆ ಅನುಭವ ಇದೆ. ಸರಿ, ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಪರಮಾತ್ಮ ಬಂದಾಗ ಏನಾಗ್ಬೇಕು? ಟಕ್ ಅಂತ ನಮ್ಮ ಮನಸ್ಸು ಬುದ್ಧಿ ಎಲ್ಲಾ ಕರ್ಮೇಂದ್ರಗಳು ಅಷ್ಟು ಖುಷಿಯಿಂದ ಏನಾಗ್ಬೇಕು? ಗದಗದಿತವಾಗಿರ್ಬೇಕು ಆತ್ಮೀಯರೇ. ಅಷ್ಟು ಸಾಧನೆ ಮಾಡ್ಬೇಕು. ಅಂತಹ ಮಕ್ಕಳ ಅವಶ್ಯಕತೆ ಭಗವಂತನಿಗೆ ಇವತ್ತು ಇದೆ. ಅದು ನಾವು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀವಿ ಚೆಕ್ ಮಾಡ್ಕೊಳ್ಳಿ. ಈಗ ನಾವು ಬೇರೆಯವರನ್ನ ನೋಡ್ಬೇಕು, ಪರಮಾತ್ಮ ನಮ್ಮ ಮೂಲಕ ವಿಶ್ವವನ್ನ ನೋಡ್ಬೇಕು. ಪರಮಾತ್ಮ ನಮ್ಮ ಮೂಲಕ ವಿಶ್ವವನ್ನು ನಾವೇನ್ ಮಾಡ್ತಿದ್ದೀವಿ? ನಮ್ಮ ಮೂಲಕ ನೋಡ್ತಿದ್ವಿ. ನಾನು ಯೋಗೇಶ್ವರನ ಮೂಲಕ ದೃಷ್ಟಿ ತಗೊಳ್ತಿದ್ದೇನೆ, ನಾನು ಫೋಟೋದ ಮೂಲಕ ತಗೊಳ್ತಾ ಇದ್ದೇನೆ, ನಾನು ಪರಮಾತ್ಮನ ಮೂಲಕ ನಾನು 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 ಅಹಂಕಾರ ತುಂಬಾ ಉಂಟು. ನಾನೊಬ್ಬನಿದ್ರೆ ಸಾಕ ಅದು ವಿಶ್ವ ಕೊಡ್ಬೇಕು? ವಿಶ್ವಕ್ಕೆ ಕೊಡು. ಆಗ ನೀವು ವಿಶ್ವ ನೋಡ್ಬೇಕು ನೋಡ್ಬಾರ್ದು? ನೋಡ್ಬಾರ್ದು. ಯಾರು ನೋಡ್ಬೇಕು? ಪರಮಾತ್ಮನ್ ನೋಡಿ. ನೀವೇನ್ ಮಾಡ್ಬೇಕು? ಪರಮಾತ್ಮನ್ನೇ ನೋಡ್ಬೇಕು. ನಿರಾಕಾರ. ಆ ಸೀಟನ್ನು ಬಿಟ್ಬಿಡ್ಬೇಕು ಅವನಿಗೆ. ಯಾರಿಗೆ? ಪರಮಾತ್ಮನಿಗೆ ಬಿಟ್ಬಿಡ್ಬೇಕು. ಆ ಸೀಟನ್ನು ಕೊಟ್ಬಿಟ್ಟು ಆ ಕೆಲಸ ಮುಗಿತ್ತು. ಆ ರೀತಿ ನಮ್ಮ ದೃಷ್ಟಿಯನ್ನ ನಾವೇನ್ ಮಾಡ್ಬೇಕಾಗ್ತದೆ? ಆತ್ಮೀಯ ಪರಿವರ್ತನೆ ಮಾಡ್ತಾ ಕರ್ಮ ಕ್ಷೇತ್ರದಲ್ಲೂ ಕೂಡ ಬಂದಾಗ ಪರಮಾತ್ಮ ಮಾಡ್ತಾ ಇದ್ದಾರೆ. ಬಾಯಲ್ಲಿ ಬಾಬಾ 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 ಅಲ್ಲ, ನಮ್ಮ ಮಾತೆಯರು ಕುಂತಲ್ಲಿ ನಿಂತಲ್ಲಿ ಬಾಬಾ ಬಾಬಾ ಅಂತ ಹೇಳ್ತಾರೆ ಬಾಯಲ್ಲಿ, ಅದಲ್ಲ. ಆಕ್ಚುಲಿ ಭಗವಂತ ಅಲ್ಲಿ ಬಂದ್ಬಿಟ್ಟು ಕರ್ಮ ಮಾಡ್ತಾ ಇರುವಂತ ಅನುಭವ ನಿಮ್ಗೆ ಆಗ್ಬೇಕು. ನಿಮ್ಮ ಗಮನ ಏನಿರಬೇಕು ಅಂತಂದ್ರೆ ಬಾಬಾ ಬಂದಲ್ಲಿ ಮಾಡ್ತಾ ಇದ್ದಾರೋ ಇಲ್ವೋ. ಹೆಂಗ್ ಗೊತ್ತಾಗ್ತದೆ? ಬಾಬಾ ಬಂದ್ ಮಾಡ್ತಿದಾರ ಇಲ್ಲ ಅಂತ ಹೆಂಗ್ ಗೊತ್ತಾಗ್ತದೆ? ನಮ್ಗ್ ಮಾಡೋ ಕಷ್ಟ ಗೊತ್ತಾಗಲ್ಲ. ಕಷ್ಟ ಗೊತ್ತಾಗಲ್ಲ. ಆಮೇಲೆ ನೀವ್ ಅಡಿಗೆ ಮಾಡ್ಬೇಕಾದ್ರೆ ನಿಮ್ಮಲ್ಲಿ ಸಿಲಿಂಡರ್ ನಿಮ್ ಕಾಣತ್ತೋ ಕಾಣಲ್ವೋ? ಸ್ಟೋವ್ ಕಾಣತ್ತೆ ತಾನೆ? ಸಾಂಬಾರ್ ಕೊತ ಕುದಿತಾ ಇರೋದು ಕಾಣತ್ತೆ ತಾನೆ? ಹಾಗೆ ಭಗವಂತ ಬಂದ್ಬಿಟ್ಟು ಅವನ ಕಾರ್ಯವನ್ನು ಮಾಡ್ತಾ ಇದ್ರೆ ಸಪ್ತ ಗುಣಗಳ ಅನುಭವ ನಿಮ್ಗೆ ಆಗ್ತಾ ಇರ್ಬೇಕು. ಏನಾಗ್ತಾ ಇರ್ಬೇಕು? ನಿಮ್ಮ ಮನೇಲಿ ನಿಮ್ಮ ಮನೇಲಿ ಲೈಟ್ ಇದ್ರೆ ಬೆಳಕಿನ ಅನುಭವ ಹೇಗೆ ಆಗ್ತಾ ಇರ್ತದೋ, ಚಳಿ ಇದ್ದಾಗ ಚಳಿಯ ಅನುಭವ ಆಗ್ತಾ ಇರ್ತದೋ, ನಿಮ್ಮ ಮನೆಯವ್ರ ಪಕ್ಕದಲ್ಲಿದ್ರೆ ಭಯದ ಅನುಭವ ಹಿಂಗ ಆಗ್ತಾ ಇರ್ತದೋ, ನಿಮಗೆ ಅವರಿಂದ ಭಯ ಆಗ್ತದೋ ಅವರಿಂದ ನಿಮ್ಗೆ ಭಯ ಆಗ್ತದ ನನಗೆ ಗೊತ್ತಿಲ್ಲ. ಓಕೆನಾ? ನೀವು ಸ್ಟ್ರಾಂಗ್ ಆಗಿದ್ದೀರೋ ಅವ್ರು ಸ್ಟ್ರಾಂಗ್ ಆಗಿದ್ರೆ ಗೊತ್ತಿಲ್ಲ. ಸರಿನಾ?
ಕೆಲವೊಂದ್ಸಲ ನೀವು ಕೂಡ ಮಹಿಷಾಸುರ ಮರ್ದಿನಿ ಆಗಿರ್ತೀರಾ, ಸರಿನಾ? ಅವರು ಕೂಡ ಕೆಲವೊಂದ್ಸಲ ರಾಕ್ಷಸರಾಗಿರ್ತಾರೆ. ಓಕೆನಾ? ಯಾರ ಪ್ರಭಾವ ಯಾರ ಮೇಲೆ ಬಿದ್ದಿದ್ದು ನನಗೆ ಗೊತ್ತಿಲ್ಲ, ಅಂತೂ ಪ್ರಭಾವ ಅಂತೂ ಬಿದ್ದಿರ್ತದೆ ಒಬ್ಬರ ಮೇಲೆ, ಪಕ್ಕದಲ್ಲಿ ಯಾರೋ ಒಬ್ರು ಇದ್ದಾರೆ ಅಂತ ನಂದು, ಅಲ್ವಾ? ಹಾಗೆ ಪರಮಾತ್ಮ ನಮ್ಮ ಜೊತೆಲಿ ಇರುವಂತ ಆ ಅನುಭವ ಹೇಳುವಂತ ಸ್ಪಷ್ಟವಾಗಿ ಆಗ್ಬೇಕು ಆತ್ಮೀಯರೇ. ಈಗ ನಾನು ನೋಡ್ಬೇಕಾಗಿರೋ ದೃಷ್ಟಿ ಏನು ಅಂತಂದ್ರೆ, ನಿರಂತರವಾಗಿ ಪರಮಾತ್ಮ ಈ ತನು ಮನುವಿನ ಮನಸ್ಸಿನ ಮೂಲಕ ಅವನ ಕಾರ್ಯವನ್ನ ಮಾಡ್ತಾ ಇದ್ದಾನೋ ಇಲ್ಲ ಅಂತ ಬಿಟ್ಟು ಯಾವ ದೃಷ್ಟಿಯಿಂದ ನೋಡ್ಬೇಕು? ಆತ್ಮಿಕ ದೃಷ್ಟಿ. ಪಾರಮಾರ್ಥಿಕ ದೃಷ್ಟಿ. ಪಾರಮಾರ್ಥಿಕ ದೃಷ್ಟಿಯಿಂದ ಪರಮಾತ್ಮ ನೋಡ್ತಾನೆ, ಅವನ್ ಕಣ್ಣದು ಅವ್ನು ನೋಡೋದು, ನಾನ್ ನೋಡೋದಲ್ಲ ಅದು. ಪಾರಮಾರ್ಥಿಕ ದೃಷ್ಟಿ ಯಾರತ್ರ ಇದೆ ಅದು ಅವನತ್ರ ಇದೆ, ಆ ಕಣ್ಣಿಂದ ಅವ್ನು ನೋಡೋದು. ಈಗ ನನ್ನ ಚಸ್ಮದಿಂದ ನಾನೇ ತಾನೇ ನೋಡ್ಬೇಕು? ನನ್ನ ಚಸ್ಮ ನೀವು ಅಕೌಂಟ್ ಕಾಣುತ್ತಾ ನಿಮ್ಗೆ? ಇಲ್ಲ ತಾನೆ. ನನ್ನ ನಂಬರ್ ಬೇರೆ, ನಿಮ್ ನಂಬರ್ ಬೇರೆ. ಪಾರಮಾರ್ಥಿಕ ದೃಷ್ಟಿಯಿಂದ ಪರಮಾತ್ಮ ನೋಡೋದು. ಈಗ ಪರಮಾತ್ಮ ನನ್ನ ಮೂಲಕ ಕರ್ಮ ಮಾಡ್ತಿದ್ದಾರಾ ಇಲ್ಲ ಅಂತ ನಾನು ಯಾವ ದೃಷ್ಟಿಯಿಂದ ನೋಡ್ಬೇಕು? ಮನಸ್ಸಿನ ದೃಷ್ಟಿ. ಯಾವ ದೃಷ್ಟಿ? ಆತ್ಮಿಕ ದೃಷ್ಟಿ. ಅನುಭವದ ದೃಷ್ಟಿ. ಎಷ್ಟು ದೃಷ್ಟಿಗಳು ಬಂತು ನೋಡಿ. ಯಾವ ದೃಷ್ಟಿಯಿಂದ? ಅನುಭವ. ಅದು ಕೆಂಪು ಇರ್ತದೋ, ಬೆಳ್ಳಗಿರ್ತದೋ, ನೀಲಿ ಇರ್ತದೋ, ಹೇಗಿರ್ತದೆ? ಅನುಭವದ ದೃಷ್ಟಿ ಯಾವ ಬಣ್ಣ ಇರ್ತದೆ? ಶಕ್ತಿಯ ಅನುಭವ. ಸ್ವೀಟ್ ಇರ್ತದೋ, ಖಾರ ಇರ್ತದೋ, ಉಪ್ಪು ಇರ್ತದೋ, ಹುಳಿ ಇರ್ತದೋ? ಆಕಾರ. ಆ ಆಕಾರ ಬರೀ ಅನುಭವ ಮಾತ್ರ ಇರುತ್ತೆ. ಓಕೆ. ಯಾವ ಆಕಾರ ಎಷ್ಟು? 2 kg, 5 kg, 10 kg, ಎಷ್ಟು kg ಇರ್ತದೆ? ಲಿಮಿಟ್ ಇಲ್ಲ. ಲಿಮಿಟ್ 100 kg ಇರ್ತದಾಗಿದ್ರೆ ಗೊತ್ತಿಲ್ಲ ಅಣ್ಣ. ತೂಕ ಇಲ್ಲ, ಬಣ್ಣ ಇಲ್ಲ, ಆಕಾರ ಇಲ್ಲ, ಅನುಭವ ಮಾತ್ರ. ಏನಿದೆ? ಈಗ ನಾವೇನಾಗ್ಬೇಕು? ಫೈನಲಿ ಅನುಭವದ ದೃಷ್ಟಿಲಿಸಿದ. ಓಕೆ, ಬಾಬಾ ಮಾಡ್ತಿದ್ ಗೊತ್ತಾಗಿದೆ ಅಷ್ಟೇ. ಬಾಬಾ ಅಲ್ಲಿ ಬಂದಿದ್ದಾರೆ, ವಿಶ್ವ ನೋಡ್ತಾ ಇದ್ದಾರೆ, 3 ಲೋಕಕ್ಕೆ ಹೋಗ್ತಾ ಇದೆ, ತಲುಪ್ತಾ ಇದೆ, ಅವ್ರು ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ, ಕಿರಣ ಹೋಗ್ತಾ ಇದೆ. ಅಲ್ಲೂ ಕೂಡ ನಾನು ನನ್ನ ವೈಯಕ್ತಿಕ ಮನಸ್ಸಿನ ದೃಷ್ಟಿಯಿಂದ ನೋಡಕೂಡದು. ಕೇವಲ ನಮ್ಗೇನಿರ್ಬೇಕು? ಅನುಭವ ಅಷ್ಟೇ, ಲೈಟ್. ಅದನ್ನೇ ಗುಲ್ಜಾರ್ ದಾದಿ ಹೇಳಿರುವಂತದ್ದು. ಬಾಬ್ ದಾದಾ ಬಂದಾಗ ನಿಮಗೆ ಸ್ವೀಟ್ ಸೈಲೆನ್ಸಿನ ಅನುಭವ ಆಗ್ತದೆ. ಅಂದ್ಮೇಲೆ ಅವ್ರು ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ? ಅನುಭವದ ದೃಷ್ಟಿ. ಬಾಬಾ ಅನುಭವ ಮಾಡಿಸ್ತಾ ಇದ್ದಾರೆ. ಎಷ್ಟು ಜನರಿಗೆ ಶಕ್ತಿ ಹೋಗ್ಬಿಟ್ಟು ತಲುಪ್ತಾ ಇದೆಯೋ ಅವರ ಆಶೀರ್ವಾದ ಸಿಗ್ತಾ ಇದೆ. ನೋಡಿ ಯಾವ ದೃಷ್ಟಿಯಿಂದ ಯಾವ ದೃಷ್ಟಿಗೆ ಬಂದು ತಲುಪಿದೀವಿ ನಾವು. ದೇಹ ಅಭಿಮಾನದ ದೃಷ್ಟಿಯಿಂದ ಫೈನಲ್ ಯಾವ್ದಕ್ಕೆ ಹೋಗಿ ತಲುಪಬೇಕು ನಾವು? ಅನುಭವದ ದೃಷ್ಟಿಗೆ. ಅದಕ್ಕೆ ಬಾಬನಿಗೆ ತುಂಬಾ 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 ಧನ್ಯವಾದಗಳು. ನಿಮ್ಗೆಲ್ಲರಿಗೆ ಎಷ್ಟು ವಿಷಯ ಗೊತ್ತಾಯ್ತು ನನಗಂತೂ ಗೊತ್ತಿಲ್ಲ. ನನಗಂತೂ ಪ್ರತಿದಿನ ಒಳ್ಳೊಳ್ಳೊಳ್ಳೊಳ್ಳೆ ವಿಷಯವನ್ನು ಬಾಬಾ ಏನ್ ಮಾಡ್ತಿದ್ದಾರೆ? ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಲೆವೆಲ್ ಕೊಡ್ತಾ ಇದ್ದಾರೆ, ಹೊಸ ಹೊಸ ಪಾಠಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಆದ್ಮೇಲೆ ಈ ಪಾಠಗಳು ಕೇಳಲಿಕ್ಕೆ ಚೆನ್ನಾಗಿರ್ತದೆ, ಸಾಧನೆ ಮಾಡಿಲ್ಲ ಅಂತ ನಿಮ್ಗೇನು ಅಂತ ಗೊತ್ತಾಗೋದಿಲ್ಲ. ಸಾಧನೆ ಮಾಡ್ತಾ ಹೋಗಿ. ಹಾಗಿದ್ರೆ ಈ ಎಲ್ಲ ವಿಷಯವನ್ನ ಬಾಬಾ ಮುರಳಿಲಿ ಹೇಳಿದಾರೋ ಹೇಳಿಲ್ವೋ? ಹೇಳಿದಾರ ತಾನೆ. ಆದ್ರೆ ಅದು ಏನು ಅಂತ ನೀವು ತಿಳ್ಕೊಳ್ಬೇಕು ಅಂದ್ರೆ ಆತ್ಮೀಯರೇ ಅಡಿಗೆ ಮಾಡ್ಲೇಬೇಕು. ಈಗ ಹೇಳಿ, ನೀವು ಭಗವಂತ ತಂದ್ಬಿಟ್ಟು ಯಾಕೆ ಉಳಿಸ್ಬೇಕು? ಯಾಕೆ ಭಗವಂತ ದೃಷ್ಟಿ ಕೊಡ್ಬೇಕು? ಪ್ರಪಂಚದ ಜನ ಊಟಕ್ಕೋಗಿ ಹಾತೊರಿತಾ ಇದ್ದಾರೆ ಅಲ್ವಾ? ಅವರಿಗೆ ಆಹಾರ ಕೊಡಬೇಕು ಅಂತಂದ್ರೆ ಭಗವಂತ ಅಲ್ಲಿ ಬಂದು ಅಡಿಗೆ ಮಾಡ್ಬೇಕು. ಏನ್ ಮಾಡ್ಬೇಕು? ಅಡಿಗೆ ಮಾಡ್ಬೇಕು. ಬಾಯಾರಿದವನಿಗೆ, ಹಸಿದವನಿಗೆ ಊಟ ಕೊಟ್ಟಾಗ ತನ್ನ ಶಕ್ತಿ ಸಿಗ್ತದೆ. ಅದಕ್ಕಾಗಿ ಹೇಳಿ ಆದ್ಮೇಲೆ ಪ್ರಪಂಚದ ಜನರಿಗೆ ನೀವು ಮಾಡಿರೋ ಅಡಿಗೆ ಬೇಕು, ಭಗವಂತ ಮಾಡಿರೋ ಅಡಿಗೆ ಬೇಕು? ಭಗವಂತ ಆವಾಗ ಭಗವಂತ ಮಾಡಿರೋ ಅಡಿಗೆ ನೀವು ತಿನ್ಬೇಕು, ನಿಮ್ಮ ಮೂಲಕ ಎಲ್ಲರಿಗೂ ಕೊಡ್ಬೇಕು. ನೀವೇನ್ ಮಾಡ್ಬೇಕು ಅವಾಗ? ಅಡಿಗೆ ಮಾಡ್ಬೇಕು. ನೀವಲ್ಲ, ನೀವು ಮಾಡ್ಬೇಡಿ. ಭಗವಂತ ಮಾಡಿಸಿ ಅವನೇ ಕೊಡ್ತಾನೆ. ನೀವು ಸುಮ್ನೆ ವಾಸನೆ ತಗೊಳ್ಳಿ ಸಾಕು. ಏನ್ ತಗೊಂಡ್ರೆ ಸಾಕು? ಯಾರಿಗೆ ಯಾವ ಪ್ರಮಾಣದಲ್ಲಿ ಎಷ್ಟು ಮಾಡ್ಬೇಕು ಅವನಿಗೆ ಗೊತ್ತಿದೆ. ಅವನಿಗೆ ಜಾಗ ಬಿಡಿ, ಅವನನ್ನ ರೆಡಿ ಮಾಡ್ಬೇಕಾಗಿದ್ದಿಲ್ಲ, ಆಲ್ರೆಡಿ ಸ್ಟಾಕ್ ಇದೆ, ಅವ್ನು ಕೊಡ್ತಾ ಇರ್ತಾನೆ. ನೀವು ಕೇವಲ ಏನ್ ಮಾಡ್ದಾಯ್ತು? ವಾಸನೆ ತಗೊಂಡಾಯ್ತು. ಅನುಭವ ಅಷ್ಟೇ. ಈಗ ಯಾವ ದೃಷ್ಟಿಯಲ್ಲಿ ಕೂತ್ಕೊಳ್ಬೇಕು ಹೇಳಿ ನೋಡೋಣ. ಅವಾಗ ನಿಮ್ಗೆ ಯಾರು ಕಾಣ್ತಾ ಇರ್ತಾರೆ? ಭಗವಂತ. ಏಕ್ ಬಾಪ್
दूसरा न कोई ಪ್ರಾಣ ಕೋಯಿ ಅವಾಗ ನಿಮ್ಮ ಮನಸ್ಸಲ್ಲಿ ವಿಶ್ವ ಇರ್ತದ, ಇರು ಇಲ್ಲ 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 ಕಿರಣಗಳು ಭಗವಂತ ಇರ್ತಾವ, ಇರಲ್ಲ. ಮೂರು ಲೋಕ ಕಾಣ್ತಾ ಇರತ್ತಾ, ಇಲ್ಲ ಯಾವ್ದು ಇಲ್ಲ ಎದುರುಗಡೆ ಆತ್ಮ ನೋಡ್ಬೇಕಾ, ಬೇಡ ಇಲ್ಲ ಪ್ರಕೃತಿ ನೋಡ್ಬೇಕಾ, ಇಲ್ಲ ಬೇಡ ಅಣ್ಣ. 1.5 ಇಂಚ್ ಒಳಗಡೆ ಹೋಗ್ಬೇಕಾ, ಇಲ್ಲ. ಎಲ್ಲಿರ್ಬೇಕು? ಬರೀ ಅನುಭವ ಅನುಭವ ಹೇಳ್ದಷ್ಟು ಈಸಿ ಇಲ್ಲ, ಸಾಧನೆ ಮಾಡ್ಬೇಕು. ಹೌದಾ ಸಾಧನೆ ಮಾಡ್ಬೇಕಾಗ್ತದೆ, ಆಮೇಲೆ ಗೊತ್ತಾಗುತ್ತೆ. ನೀವು ಸಾಧನೆ ಮಾಡಿದ್ರೆ ಆ ಲೆವೆಲ್ಗೆ ಹೋಗಿ ನಿಮ್ಗೆ ಅನುಭವನೇ ಆಗೋದಿಲ್ಲ. ಈ ಲೆವೆಲ್ ಬರಬೇಕು ಅಂತಂದ್ರೆ ಎದುರುಗಡೆ ಇರೋ ಆ ಲೆವೆಲ್ ಅಲ್ಲಿ ಇದ್ದಾಗ ಅವಾಗ ಅವ್ರ ಕಣ್ಣನ್ನ ನೋಡಿ, ಈ ಲೆವೆಲ್ ಅನ್ನ ಅರ್ಥ ಮಾಡ್ಕೊಂಡು ಆವಾಗ ನೀವು ಕಣ್ಣನ್ನ ನೋಡಿ, ಅವಾಗ ಗೊತ್ತಾಗ್ತದೆ ಅನುಭವದ ದೃಷ್ಟಿ ಅಂತಂದ್ರೆ ಏನು ಅಂತ, ಅವಾಗ ಗೊತ್ತಾಗ್ತದೆ. ಸರಿನಾ? ಅಂದ್ರೆ ಈಗ ನಮ್ಮ ಮೂಲಕ ಬಾಬಾ ಆ ರೀತಿ ಯೋಗವನ್ನು ಮಾಡ್ತಾರೆ, ನನಗೆ ಅನುಭವ ಮಾತ್ರ ಆಗ್ತಾ ಇರ್ತದೆ. ಅದು ಏನು ಅಂತ ಸ್ಪಷ್ಟವಾಗಿ ತಿಳಿದುಕೊಂಡು ನೀವು ದೃಷ್ಟಿಯನ್ನು ಇಟ್ಕೊಂಡಾಗ ನಿಮ್ಗೆ ಅನುಭವ ಆಗ್ತದೆ. ಈಗ ನಾವು ಇಲ್ಲಿ ಬಾಬಾ ನಮ್ಮ ಮೂಲಕ ಅನುಭವದ ದೃಷ್ಟಿ ಕೊಡ್ತಾ ಇರಬೇಕಾದ್ರೆ ನೀವು ಶರೀರದ ಕಣ್ಣಿನಿಂದ ನೋಡಿದ್ರೆ ಅನುಭವ ಆಗ್ತದೋ ಆಗಲ್ವೋ? ಆಗಲ್ಲ. ಆಗಲ್ಲ ಆಗೋದಿಲ್ಲ ತಾನೆ. ಎದುರುಗಡೆಯವರ ಸ್ಥಿತಿ ಏನಿದೆ ಅದೇ ರೀತಿ ನಿಮ್ಮ ಸ್ಥಿತಿಯನ್ನು ಪರಿವರ್ತನೆ ಮಾಡಿಕೊಂಡಾಗ ಆದ್ಮೇಲೆ ಅನುಭವ ಚೆನ್ನಾಗಾಗ್ತದೆ. ಲಾಸ್ಟ್ ಮಾತು, ಬೆಂಗಳೂರಿಗೆ ಹೋದಾಗ ನಮಗೆ ಮುದ್ದೆ ಕೊಡ್ತಾರೆ. ಏನ್ ಕೊಡ್ತಾರೆ? ಮುದ್ದೆ 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 ಅಂದ್ರೆ ರಾಗಿ ಮುದ್ದೆ ದೊಡ್ಡ ರಾಗಿ ಗುಲಾಬ್ ಮುದ್ದೆ. ಜಾಮೂನ್, ದೊಡ್ಡ ಗುಲಾಬ್ ಜಾಮೂನ್. ಸರಿನಾ? ಕೊಟ್ಟಾಗ ಆ ಮುದ್ದೆನ ಹೆಂಗ್ ತಿನ್ಬೇಕು? ನುಂಗ್ಬೇಕು ನುಂಗ್ಬೇಕು. ನುಂಗಬೇಕು ಅಲ್ವಾ? ನನಗೆ ಅನ್ನ ತಿಂದು ಪ್ರಾಕ್ಟೀಸ್ ಇರೋದಾಗ ನಾನು ಮುದ್ದೆ ತಗೊಳ್ತೇನೆ, ಬಾಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಅಗಿತೇನೆ, ನನಗೆ ಒಳ್ಳೆ ರುಚಿಯಾಗಿರ್ತದೆ ರಾಗಿ ಮುದ್ದೆ. ಹೌದೋ ಅಲ್ವೋ? ಹೌದು. ರುಚಿ ಇರಲ್ಲ ಅಣ್ಣ. ಆ? ಅಂಟ್ಕೊಳ್ಳುತ್ತೆ ಹಲ್ಗೆ. ಅದೇ ಯಾಕೆ ಅಂಟ್ಕೊಳ್ಳುತ್ತೆ? ನಿಮ್ಗೆ ಅಂಟ್ಕೊಳ್ಳೋದು ನನಗೆ ಯಾಕೆ ಅಂಟ್ಕೊಳ್ತದೆ? ನಾವು ನುಂಗ್ತೀವಿ, ನೀವು ನೀವ್ ಅಗಿತೀರ. ಅಗಿಯೋದು ಸರಿನೋ ನುಂಗೋದು ಸರಿನೋ? ನುಂಗದ್ ಸರಿ. ಹೌದು ತಾನೆ. ಹಾಗೆ ವಿಧಿ ಗೊತ್ತಿಲ್ಲ ಅಂತಂದ್ರೆ ನಮ್ಗೆ ಅನುಭವ ಆಗೋದಿಲ್ಲ, ಅದು ನಮ್ಗೆ ಕಷ್ಟವಾಗ್ತದೆ ಅಲ್ವಾ? ನಿಮ್ಗೊಂದು ಸುಂದರವಾದ ಉದಾಹರಣೆ, ಧರ್ಮಸ್ಥಳದಲ್ಲಿ ಪಾಯಸ ಮಾಡಿದ್ದಾರೆ, ತೆಳ್ಳಗಿನ ಪಾಯಸ, ಬಾಳೆ ಎಲೆಯಲ್ಲಿ ಬಡಿಸಿ ಬಿಡ್ತಾರೆ, ಏನಾಗ್ತದೆ? ಹಾಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗ್ತಾ ಇರ್ತದೆ. ಪಾಯಸ ತಿನ್ಲಿಕ್ಕೆ ಆಗತ್ತಾ ನಿಮ್ಗೆ? ಇಲ್ಲ 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 ತಾನೆ. ಹಾಗೇನೆ ಯಾವ ವಿಷಯವನ್ನ ಯಾವ ರೀತಿಯಲ್ಲಿ ಕೊಡಬೇಕು, ಯಾವ ರೀತಿಯಲ್ಲಿ ಕ್ಯಾಚ್ ಮಾಡ್ಬೇಕು, ಎರಡೂ ಕೂಡ ನಮ್ಗೆ ಏನಾಗಿರ್ಬೇಕು? ಗೊತ್ತಿರಬೇಕಾಗ್ತದೆ. ಆವಾಗ ಮಾತ್ರ ಕರ್ಮನೂ ಆಗ್ತದೆ, ಕರ್ಮದ ಫಲನೂ ಕೂಡ ಆಗತ್ತೆ ಆದ್ಮೇಲೆ. ಓಕೆ ಓಕೆ, ದೃಷ್ಟಿ ಬಗ್ಗೆ ಗೊತ್ತಾಯ್ತಾ? ಕ್ಲಿಯರ್ ಆಯ್ತು ತಾನೆ ಇವಾಗ? ಆಯ್ತು. ಅದಕ್ಕಾಗಿ ಎಂದೂ ಕೂಡ ಯೋಗದಲ್ಲಿ ಕುತ್ಕೊಂಡಾಗ ಶರೀರದ ದೃಷ್ಟಿಯಿಂದ ನೋಡ್ಬೇಡಿ, ಶರೀರದ ಕಣ್ಣಿನಿಂದ ನೋಡ್ಬೇಡಿ, ಆತ್ಮದ ಕಣ್ಣಿನಿಂದನೂ ಅಲ್ಲ, ಪಾರಮಾರ್ಥಿಕ ಕಣ್ಣಿನಿಂದಲೂ ಅಲ್ಲ. ಯಾವ ಕಣ್ಣಿನಿಂದ ಬಾಬಾ ಹೇಳ್ತಾರೆ? ಅನುಭವದ ನಿಮ್ಮ ಗಮನ ಕೇವಲ ಭಗವಂತ ಏನು ಮಾಡ್ತಾ ಆ ಅನುಭವದ ಕಡೆಗೆ ಮಾತ್ರ ಇರ್ಲಿ, ಬಿಟ್ರಿ ಬೇರೆ ಎಲ್ಲ ಜವಾಬ್ದಾರಿ ನಾವ್ ಯಾರ ಕಡೆ ಕೊಡಬೇಕು? ಪರಮಾತ್ಮನ ಕೈ. ಪರಮಾತ್ಮನಿಗೆ ಒಪ್ಸಬೇಕಾಗ್ತದೆ. ಅನುಭವ ಆಗ್ತಾ ಇದೆಯೋ ಇಲ್ವೋ, ಎಷ್ಟು ವಿಶ್ವಕ್ಕೆ ಹೋಗ್ತಾ ಇರ್ತದೋ ಅನುಭವದ ಪರ್ಸೆಂಟೇಜ್ ಏನಾಗ್ತಾ ಹೋಗ್ತದೆ ಆದ್ಮೇಲೆ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಸರಿ? ಓಕೆ, ಓಂ ಶಾಂತಿ.